ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲಿಗೆ ಪ್ರಾರ್ಥನೆ, ರಂಜಿನಿ ಮೇಡಮ್ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ചന്ദമേറിയ പൂവിലും ശബളാഭമാം ശലഭത്തിലും സന്തതം കരതാരിനോട് ചിത്രജാതുലി കാട്ടിയും ഹന്തചാരു കടാക്ഷമാലകൾ അർക്കരശ്മി നീട്ടിയും ചിന്തയാ മണിമന്ദിരത്തിൽ വിളങ്ങുമീശനെ വാഴ്ത്തുവിൻ, വിളങ്ങുമീശനെ വാഴ്ത്തുവിൻ. ವಿಶೇಷ ಚೇತನ ಮಕ್ಕಳಿಗೆ ಟೀಚರ್ ಆಗಿದ್ದಾರೆ. We are working together in the same school, and she is Kannada teacher up to 7th grade, and she is working for the stand-up differently able children also. I was a chemistry teacher, and I switched into specially able children recently. This is Manjula ma'am. Sorry. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಾಡೋಜ ಹಂಪ ನಾಗರಾಜಯ್ಯ ಸರ್ ಅವರು ನಿಮಗೆ ಸ್ವಾಗತ ಮಾಡ್ತಾ ಇದ್ದೀವಿ ಸರ್, ನಮ್ಮೆಲ್ಲರ ಪರವಾಗಿ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ನಾಡೋಜ ಹಂಪ ನಾಗರಾಜಯ್ಯ ಸರ್ ಬರಹಗಾರರು ಮತ್ತು ಪ್ರಾಧ್ಯಾಪಕರು. ಇವ್ರದ್ದು ಜನನ 7 ಅಕ್ಟೋಬರ್ 1936. ಇವರು ಹಂಪನ ಎಂಬ ಅವರ ಕಾವ್ಯನಾಮದಿಂದ ಪರಿಚಿತರಾಗಿದ್ದಾರೆ. ಇವರು ಕನ್ನಡ ಭಾಷೆ, ಜೈನ ಧರ್ಮದಲ್ಲಿ ಭಾರತೀಯ ವಿದ್ವಾಂಸರಾಗಿದ್ದಾರೆ. ಇವರು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ಜನಿಸಿದರು. ಹಿರಿಯ ಲೇಖಕಿ ಕಮಲಾ ಹಂಪನ ಇವರ ಶ್ರೀಮತಿಯವರು. ಪ್ರಭಾಕರ್ ಸರ್ ಅನುವಾದಕರು, ಕನ್ನಡ ಅನುವಾದಕರು. ಸರ್ ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಪ್ರಭಾಕರ್ ಸರ್ KPTCLನಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇವರು ನಿವೃತ್ತರಾಗಿ ಇದೀಗ ಶಿವಮೊಗ್ಗದಲ್ಲಿ ನಿವೃತ್ತ ಜೀವನ ನಡೆಸುತ್ತಿದ್ದಾರೆ. ಕೇರಳ ಮೂಲದ ಕನ್ನಡಿಗ ಆಗಿರುವ ಇವರು ಸಮುದಾಯ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಯಲ್ಲಿ ಕಳೆದ 30 ವರ್ಷಗಳಿಂದ ಸಕ್ರಿಯರಾಗಿದ್ದಾರೆ. ಇಂಜಿನಿಯರಿಂಗ್ ಡಿಪ್ಲೊಮಾ ಜೊತೆಗೆ ಕನ್ನಡ ಸಾಹಿತ್ಯ ಮತ್ತು ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿರುತ್ತಾರೆ. ಮಲಯಾಳಂ ಮತ್ತು ಇಂಗ್ಲಿಷ್ನಿಂದ ಅನೇಕ ಖ್ಯಾತ ಲೇಖಕರ ಸಾಹಿತ್ಯ ಮತ್ತು ವೈಚಾರಿಕ 15 ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿರುತ್ತಾರೆ. ಕನ್ನಡ ಪುಸ್ತಕ ಪ್ರಾಧಿಕಾರ, ಕುವೆಂಪು ಭಾಷಾ ಭಾರತಿ, ಹಂಪೆ ಕನ್ನಡ ವಿಶ್ವವಿದ್ಯಾಲಯಗಳಿಗಾಗಿ ಹಲವು ಇಂಗ್ಲಿಷ್ ಹಾಗೂ ಮಲಯಾಳಂ ಲೇಖನಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ನಿಮಗೆ ಸ್ವಾಗತ ಸರ್. I would like to invite Dr. Sudha K.K. She is nationally and internationally recognized personality. She is a teacher, a writer in 5 different languages. She is a researcher with 50+ research journals and articles, and also member of board studies of Kaviguru Kalidasa Samskrita University. She was a visiting professor of various institutes such as Chamaraj Wadiyar Ayurveda College, Sri Vani Education Society,
Maya Rao Institute of Kathak and Choreography, etc. She is such an amazing author of around 500 Sanskrit poems. It's really amazing, ma'am. And she has lots of articles, and she is a great informer. I have listened one of the speech during Valmiki Puraskara, so that time I heard her knowledge, the depth of her knowledge, and how she is relating the things to the real world, and it was really informative. And she is such a wonderful speaker, and I would like to invite you, ma'am, to the dais. Thank you, ma'am. Thank you for your presence. ಡಾಕ್ಟರ್ ಪ್ರೇಮರಾಜ್ ಕೆ ಸರ್ ಲೇಖಕರು ಈ ಶಹನಾಯಿಗೆ ಮುಳುಗುವಾಗ ಇದನ್ನು ಮಲಯಾಳಂ ಮತ್ತು ಇಂಗ್ಲಿಷ್ನಲ್ಲಿ ಬರೆದಿರುವಂತಹ ಲೇಖಕರು. ಸರ್, ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಡಾಕ್ಟರ್ ಪ್ರೇಮರಾಜ್ ಕೆ ಅವರು ಲೇಖಕರು. ಇವರು ಬೆಂಗಳೂರಿನಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಇವರು ಹಲವು ವರ್ಷಗಳ ಕಾಲ ಖಾಸಗಿ ಕಂಪನಿಗಳಲ್ಲಿ ಜನರಲ್ ಮ್ಯಾನೇಜರ್ ಮತ್ತು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಈಗ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್, ಫಿಲ್ಮ್ ಮೇಕರ್ ಮತ್ತು ಗ್ರಾಫಿಕ್ ಡಿಸೈನರ್ ಕ್ಷೇತ್ರಗಳಲ್ಲಿ ಫ್ರೀಲಾನ್ಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಬ್ಬ ಬರಹಗಾರರಾಗಿ ಬೆಂಗಳೂರಿನಲ್ಲಿ ನೆಲೆಯಾಗಿರುವ ಇವರು ಮಲಯಾಳೀಸ್ಗಳಿಗೆ ಚಿರಪರಿಚಿತ, ಅವರಿಗೆ ಪರಿಚಯ ಇದೆ ಇವ್ರದ್ದು. ಇವರು ಬರೆದ ಸಣ್ಣ ಕಥೆಗಳು ಸಂಕಲನಕ್ಕೆ ಅನೇಕ ಪ್ರಶಸ್ತಿಗಳು ಬಂದಿರುತ್ತವೆ. ಇವರು ಬರೆದು ನಿರ್ದೇಶಿಸಿದ ಕಿರುಚಿತ್ರಗಳಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ವಿವಿಧ ದಾಖಲೆಗಳನ್ನು ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಮಲಯಾಳಂ ಕಾದಂಬರಿ ಶಹನಾಯಿ ಮುಳುಗುವಾಗ ಈ ಕಾದಂಬರಿ ಡಾಕ್ಟರ್ ಪ್ರೇಮರಾಜ್ ಅವರು ರಚಿಸಿದ್ದಾರೆ. ಇದನ್ನು ಇಂಗ್ಲಿಷ್ಗೆ ಇವರೇ ಅನುವಾದಿಸಿದ್ದಾರೆ. ಡಾಕ್ಟರ್ ಪ್ರೇಮರಾಜ್ ರಚಿಸಿದ ಕಥಾ ಸಂಕಲನ ಕೆಲವು ಬಣ್ಣಗಳು, ಬಾನು ತುಂಬ ಬಣ್ಣಗಳು, ಪುಷ್ಪಗಳ ಬಯಲು, ಗಿಳಿಗಳು ಹಾರಿ ಹೋಗುವ ಸ್ಥಳ, ಇಂಗು ಆಲೆ ಮರವು, ಇದೆಲ್ಲ ಕೂಡ ಅವರು ಮಲಯಾಳಂನಲ್ಲಿ ಬರೆದಿದ್ದಾರೆ. ಸರ್, ನಿಮಗೆ ಆತ್ಮೀಯ ಸ್ವಾಗತ ಸರ್. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಸುಧಾ ಮ್ಯಾಮ್ ವಹಿಸ್ಕೊಂಡಿದ್ದಾರೆ. We would like to felicitate ಬನ್ನಿ ಮೇಲೆ.
ಮಧ್ಯೆ ಮಧ್ಯೆ ಇಟ್ಕೊಳ್ಳಿ ಸ್ವಲ್ಪ ಬನ್ನಿ ಸರ್ ಅಲ್ಲೇ ಬನ್ನಿ ಇನ್ನೂ ಸ್ವಲ್ಪ ಸೆಕೆಂಡ್ ಮುಗಿಸ್ಬೇಡ ನಮ್ಮ ಪ್ರಭಾಕರ್ ಅಲ್ಲ ಕೊಡಮ್ಮ ತುಂಬ ಸಂತೋಷ ಆಮೇಲೆ ಸುಧಾಗೆ ಕಾಲಿದೆ ಸುಧಾ ಇಂಗ್ಲಿಷ್ ಬುಕ್ ಪ್ರೇಮರಾಜ್ ಇಲ್ಲೇ ಇದ್ರೆ ಚಂದ್ರ ಸಂತೋಷ ಪರವಾಗಿಲ್ಲ ನೀವೆಲ್ಲರೂ ಅಲ್ಲೂ ಇಲ್ಲಿ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಅಂತ ಸ್ನೇಹಿತರೆ ಜನ ಹೆಚ್ಚು ಬಂದಿಲ್ಲ ಅಂತ ಯಾರು ಏನು ಭಾವಿಸ್ಕೊಳ್ಬೇಕಾದಿಲ್ಲ. ಜಾಸ್ತಿ ಜನ ಬಂದ ಕ್ಷಣಕ್ಕೇನೆ ಒಂದು ಸಮಾರಂಭಕ್ಕೆ ಮಹತ್ವ ಬರುತ್ತೆ ಅಂತಾಗಲಿ, ಕಡಿಮೆ ಜನ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಇದರ ಘನತೆ ಕಡಿಮೆ ಆಯಿತು ಅಂತಾಗಲಿ ಅರ್ಥ ಅಲ್ಲ. ನಾವೊಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಸೇರಿದ್ದೀವಿ. ಕಡಿಮೆ ಜನ ಇರೋ ಕಾರಣಕ್ಕೋಸ್ಕರ ನಾನೊಂದು ಉದಾಹರಣೆಯನ್ನು ಕೊಡ್ತೀನಿ. ಏನಂದರೆ, ತುಂಬ ಜನ ಇತ್ತು ಅಂತಂದ್ರೆ ಸುಮ್ಮನೆ ಜನಪ್ರಿಯವಾದ ರಂಜನೆಯ ಸಮಾರಂಭ ಆಗುತ್ತೆ. ಒಂದು ಕಡಿಮೆ ಜನ ಇದ್ದರೆ ಒಂದು ಸೆಮಿನಾರು, ಸಿಂಪೋಸಿಯಮ್ಮು ಈ ಥರ ಆಗುತ್ತೆ. ಇನ್ನೂ ತುಂಬ ಕಡಿಮೆ ಜನ, 10 ಜನ 8 ಜನ ಇದ್ದರೆ ಅದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. Since I have participated in several international conferences in not less than 28 countries, I had the pleasure and privilege of participating and presenting PowerPoint programs in some of the top universities in the world. And
I was astonished to see, because we go from here, India, where we see hundreds of participants, and I thought they will all be in seminars, international seminars, so more than hundreds of participants will be there. I was under that impression, but I was astonished, amazed to see only 1 or 2 dozen of scholars who are really interested in that particular subject, topic of the debate. ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಪ್ರೇಮರಾಜ್ ಅವರು ಮಲಯಾಳಂ ಭಾಷೆಯಲ್ಲಿ ರಚಿಸಿರ್ತಕ್ಕಂಥ ಒಂದು ಕಾದಂಬರಿ. ಅದು ಗಾತ್ರದಲ್ಲೂ ಕೂಡ ಬಹಳ ಏನಿಲ್ಲ, ಇವತ್ತೆಲ್ಲ ಸಾಮಾನ್ಯ 400-500 ಆ ಥರದ್ದಲ್ಲ, ತುಂಬ. ಆ ಪುಸ್ತಕ ಕೊಡಿ, ಒಂದು ಇಲ್ಲೇ ಇದೆ ಕೊಡಿ ನೋಡಿ, ಎಷ್ಟು ಮುದ್ದಾಗಿದೆ ಇದು. ಇದನ್ನು ಓದಿದಾಗಲೂ ಕೂಡ ನಮಗೆ ಅಂಥದ್ದೇ ಒಂದು ಆತ್ಮೀಯ ಭಾವನೆ ಉಂಟಾಗುತ್ತೆ. ಪ್ರೇಮರಾಜ್ ಅವರು ಈಗಾಗಲೇ ಪರಿಚಯ ಮಾಡ್ತಾ ಇವರು ಹೇಳಿದ ಹಾಗೆ, ಅವರು ನಾನಾ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು, ಸಾಮರ್ಥ್ಯವನ್ನು ಪ್ರಕಟಿಸಿರ್ತಕ್ಕಂಥವರು, ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು, ವಿವಿಧ ವೃತ್ತಿಗಳಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ ಇದ್ದು ವಿಶಿಷ್ಟವಾದಂಥ ಅನುಭವ ಪಡೆದಂಥದ್ದು ಅದು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರ. ಆದರೆ ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ, ಸಾಹಿತ್ಯ ರಚನೆಗೆ ಸಂಬಂಧಪಟ್ಟ ಹಾಗೆ ಅವರು ಮಾಡಿರುವ ಕೆಲಸವನ್ನು ಕುರಿತು ನಾನು ಕೆಲವು ಮಾತುಗಳನ್ನು ಹೇಳಬೇಕಾದಿದೆ. ಮುಖ್ಯವಾಗಿ ಇದಕ್ಕೆ ಶಹನಾಯಿ ಮೊಳಗುವಾಗ ಅಂತ ಶೀರ್ಷಿಕೆ ನೋಡಿದ ತಕ್ಷಣ ನನಗೆ ನೆನಪಾದ್ದು, ನಾನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಂತಹ, ರಾಜ್ಯಾಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ 1978ನೇ ಇಸ್ವಿಯಿಂದ 86ನೇ ಇಸ್ವಿವರೆಗೂ 8 ವರ್ಷ ನಾನು ಅದರ ಅಧ್ಯಕ್ಷ ಆಗಿದ್ದೆ. ಇವಾಗ ಮಂಡ್ಯದಲ್ಲಿ ನಡೀತಾ ಇದೆಯಾ ಇಂಥ ಸಮ್ಮೇಳನಗಳನ್ನ ನಾನು ತುಂಬ ನಡೆಸಿದಂಥವನು. ಆ ಅವಧಿಯಲ್ಲಿ 1980ನೇ ಇಸ್ವಿಯಲ್ಲಿ ಮೈಸೂರು ಅರಮನೆಯಲ್ಲಿ ಒಂದು ವಿಶಿಷ್ಟವಾದ ಅತಿ ಮಹತ್ವದ ಕಾರ್ಯಕ್ರಮ ಮಾಡಿದ್ದೇನು ಅಂತಂದರೆ, ಆಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಗುಂಡೂರಾವ್ ಅವರಿದ್ದರು. ಗುಂಡೂರಾವ್ ಅಂದರೆ 6 ಅಡಿ 2 ಅಂಗುಲ ಇದ್ದರು. ನಾನು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅವರು ದೊಡ್ಡ ಅಡಿಕೆ ಮರ, ನಾನು ಬಾಳೆ ಗಿಡ. ದಿ ಟಾಲ್ ಅಂಡ್ ದಿ ಶಾರ್ಟ್ ಕಾಂಬಿನೇಷನ್ ಇದ್ದಂಗೆ ಇರೋದು. But he had a lot of respect and regard for me, and equally I had a lot of respect for him. It so happened, ಆಮೇಲೆ 1-2 ವರ್ಷ ದಸರಾ ನಿಂತು ಹೋಗ್ಬಿಟ್ಟಿತ್ತು. ಅದನ್ನು ಮತ್ತೆ ಚಾಲನೆಗೆ ತಂದಂಥವರು ಗುಂಡೂರಾವ್ ಅವರು. ನಾನು ಅವರು ಸೇರಿಕೊಂಡು ಬಿಸ್ಮಿಲ್ಲಾ ಖಾನ್ ಶಹನಾಯಿ ಅವ್ರನ್ನ ನಾನು ಅರಮನೆಯಲ್ಲಿ ಏರ್ಪಾಡು ಮಾಡಿದ್ದೆ. ಅವಾಗ ಬಿಸ್ಮಿಲ್ಲಾ ಖಾನ್, ಅದಕ್ಕೆ ಶಹನಾಯಿ ಮೊಳಗುವಾಗ ಅಂದ ತಕ್ಷಣ ಬಿಸ್ಮಿಲ್ಲಾ ಖಾನ್ ಅವರು 1,00,000 ಜನ ಸೇರಿದ್ದರು. ಆ ಶಹನಾಯಿ ಮೊಳಗುವಾಗ ಮೊಳಗ್ತು. ಅದು ಕೇಳುವುದು ಒಂದು ಆನಂದದ ನೆನಪಾಯಿತು. ಅದಿರಲಿ, ಇದು ಈ ಪುಸ್ತಕದ ಶೀರ್ಷಿಕೆ, ಟೈಟಲ್ ಆಫ್ ದಿ ನಾವೆಲ್ ರಿಟನ್ ಬೈ ಪ್ರೇಮರಾಜ್. ಅದಿದ್ದರಿಂದ ನಾನು ಹೇಳೋದಕ್ಕೆ ಇಷ್ಟಪಟ್ಟೆ ಅಷ್ಟೇ. ಈ ಕಾದಂಬರಿಯ ಬಿಡುಗಡೆ ನಾನು ಬರಬೇಕು, ನಾನು ಬಿಡುಗಡೆ ಮಾಡಬೇಕು ಅಂತ ತುಂಬ ವಾತ್ಸಲ್ಯದಿಂದ, ಗೌರವದಿಂದ ನಮ್ಮ ಮನೆಗೆ ಬಂದು ಪ್ರೇಮರಾಜ್ ಅವರು 1.5 ತಿಂಗಳ ಹಿಂದೆಯೇ ಕೇಳಿಕೊಂಡ್ರು. ಈ ಪುಸ್ತಕವನ್ನು ಕೂಡ ಕೊಟ್ಟರು ನನಗೆ ಓದೋದಕ್ಕೆ. ಓದಿದೆ, ತುಂಬ ಸಂತೋಷ ಆಯಿತು. ಮುಂಬೈ ಜಗತೋಶ್ರ ಅವರ ಇದಕ್ಕೆಲ್ಲ ಸಂಬಂಧಪಟ್ಟಂತ ಅದನ್ನೆಲ್ಲ ವಿವರಿಸಿ ಹೇಳಿದ್ದಾರೆ. ತುಂಬ ಇರಾನಿನ ಕಡೆಯಿಂದ ಬಂದಂತಹ ಒಂದು ಜನಾಂಗದ ಇತಿಹಾಸ, ಅವರ ಜೀವನ ವಿಧಾನ, ಅವರು ಆಚರಿಸ್ತಕ್ಕಂತಹ ರಿಚುವಲ್ಸ್ ಏನು, ಅದನ್ನೆಲ್ಲ ಬಹಳ ಮನೋಜ್ಞವಾಗಿ ನಮ್ಮ ಹೃದಯಕ್ಕೆ ತಲುಪುವ ಹಾಗೆ ವರ್ಣಿಸಿದ್ದಾರೆ ಪ್ರೇಮರಾಜ್ ಅವರ ಕಾವ್ಯದಲ್ಲಿ. ಹೀಗಾಗಿ ಆದರೆ ಏನಾಯಿತು, ಆ ಅನಾಹಿತಳ ಸೋದರನಾದಂತಹ ವ್ಯಕ್ತಿ ಇದ್ದಾನಲ್ಲ, ಆತ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬಹಳ ಚೆನ್ನಾಗಿ ವರ್ತನೆ ಎಲ್ಲ ಮಾಡ್ತಾರೆ. ಅವ್ರ ನಡವಳಿಕೆ ಎಲ್ಲ ನೋಡಿದರೆ ಈಸ್ ಎ ಪರ್ಫೆಕ್ಟ್ ಜೆಂಟಲ್ಮನ್ 100% ಅಂತ ನಮಗೆ ಅನಿಸುತ್ತೆ.
ಫಾಜಿಸ್ ಅಂತ ಅವರ ಹೆಸರು, ಫಾಜಿಸ್. ಆದರೆ ಆತ ಗೋಮುಖ ವ್ಯಾಘ್ರ, ನೋಡೋದಕ್ಕೆ ಹಸುವಿನ ಥರ, ಆದರೆ ವರ್ತನೆಯಲ್ಲಿ ಆತ ಹುಲಿ ವ್ಯಾಘ್ರ. ಸೊ ಯಾರು ಪ್ರೀತಿಸಿ ಪ್ರಣಯದಿಂದ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು, ಭವಿಷ್ಯವನ್ನು ಕಟ್ಕೊಳ್ಬೇಕು, ಒಂದು ಒಳ್ಳೆಯ ಆದರ್ಶ ಸಂಸಾರವನ್ನು ನಡೆಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು, ಅಂತಹ ಥಾಮಸ್ ಮತ್ತು ಅನಾಹಿತ ಅವರು ಒಟ್ಟಿಗೆ ಬಾಳೋದಕ್ಕೆ ಅವಕಾಶ ಆಗದ ಹಾಗೆ ನೋಡಿಕೊಳ್ತು ಅಡ್ಡಿ ತಂದು ಅವರು ಕೂಡದ ಹಾಗೆ ಮಾಡ್ತಾನೆ. ಇವರಿಗೆ ಪ್ರಣಯ ಭಂಗ ಆಗುತ್ತೆ. ಅವ ತನ್ನ ಪ್ರತಿಭೆಯಿಂದ ಅರಳಬೇಕಾದಂತಹ ಒಂದು ಮಹಾ ಚೈತನ್ಯ ಆತ ಒಂದು ರೀತಿಯಲ್ಲಿ ಮುರುಟ್ಕೊಂಡು ಇದ್ಕೊಂಡಂಥ ಸಂದರ್ಭದಲ್ಲಿ ಒಬ್ಬ ಸ್ನೇಹಿತ ಮತ್ತೆ ಇವರು ನಿಲ್ಲುವುದಕ್ಕೆ ನೆರವಾಗಿ ನಿಲ್ತಕ್ಕಂಥದ್ದು ಆದಿಲ್ ಎನ್ನತಕ್ಕಂಥವರು. ಅವರು ಈ ಕಾದಂಬರಿ ಮುಕ್ತಾಯದ ವೇಳೆಗೆ ಅವ್ರದ್ದು ಅಲ್ಲಿವರೆಗೂ ಜೊತೆಯಲ್ಲೇ ಇದ್ದುಕೊಂಡು ಕುಸಿದು ಹೋಗಬಹುದಾದಂಥ ಒಂದು ಜೀವನವನ್ನು ಮತ್ತೆ ನಿಲ್ಲುವ ಒಂದು ಆತ್ಮಸ್ಥೈರ್ಯವನ್ನು ಆತ ಕೊಡ್ತಾನೆ. ಆದರೆ ಇಲ್ಲಿ ನಾವು ಸ್ವಾರಸ್ಯವಾಗಿ ಗಮನಿಸಬೇಕಾದ್ದು ಅಂದರೆ ಬರೀ ಸರಳ ರೇಖೆಯ ರೀತಿಯಲ್ಲಿ, ಸ್ಟ್ರೈಟ್ ಲೈನ್ ರೀತಿಯಲ್ಲಿ ಕತೆ ಇದು ಹೋಗೋದಿಲ್ಲ. ಅದರಲ್ಲಿ ಬರ್ತಕ್ಕಂಥ ಸವಾಲುಗಳು, ಅಡ್ಡಾಟಗಳು, ಮಹಾ ತಿರುವುಗಳು, ಅನಿರೀಕ್ಷಿತವಾದಂಥ ಬದಲಾವಣೆಗಳು, ಅವನ್ನೆಲ್ಲವನ್ನು ಬಹಳ ನಮ್ಮನ್ನು ಓದುಗರನ್ನ ಹಿಡಿದಿಳಿಸೋ ಹಾಗೆ ಓದೋಕ್ಕೆ ಪ್ರಾರಂಭ ಮಾಡಿದರೆ ಅದು ಬೆಳವಣಿಗೆ ಇನ್ನು ಮುಂದೇನಾಯಿತು ಅನ್ನುವ ನಮ್ಮ ಕುತೂಹಲ ಆಸಕ್ತಿಯನ್ನು ಕೆರಳಿಸುತ್ತಾ ಕಡೆಯವರೆಗೂ ಕಡೆಪುಟ ಓದೋವರೆಗೂ ಪುಸ್ತಕ ಕೆಳಗಿಡೋದಕ್ಕೆ ಮನಸ್ಸು ಬರೋ ಅಷ್ಟು ಮಟ್ಟಿಗೆ ನಡೆಸ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿಯ ಮುಂಬಯಿಯ ವರ್ಣನೆ, ಚರ್ಚ್ ಗೇಟ್ ಏರಿಯಾದಲ್ಲಿ, ನನಗೆ ಚರ್ಚ್ ಗೇಟ್ ಏರಿಯಾದಲ್ಲಿ ನಾನು 1966ನೇ ಇಸ್ವಿಯಲ್ಲಿ ಒಂದು ಲಿಂಗ್ವಿಸ್ಟಿಕ್ಸ್ ಕೋರ್ಸ್ಗೋಸ್ಕರ ಸಮ್ಮರ್ ಸ್ಕೂಲ್ ಆಫ್ ಲಿಂಗ್ವಿಸ್ಟಿಕ್ಸ್ ಅಂತ ಅದು ಮುಂಬೈ ಯೂನಿವರ್ಸಿಟಿಯವರು ಏರ್ಪಾಡು ಮಾಡಿದ್ದರು. ಅದನ್ನು ಆಗಿನ ಚೀಫ್ ಜಸ್ಟಿಸ್ ಆಗಿದ್ದು, ಆಮೇಲೆ ವೈಸ್ ಚಾನ್ಸಲರ್ ಆದಂಥ ಗಜೇಂದ್ರ ಗಡ್ ಅವರು ಅದನ್ನು ಉದ್ಘಾಟನೆ ಮಾಡಿದರು ಬೊಂಬಾಯಿನಲ್ಲಿ. ವಾಸ್ ಸ್ಟೇಯಿಂಗ್ ಇನ್ ಸಿಡ್ನ್ಯಾಮ್ ಕಾಲೇಜ್ ಹಾಸ್ಟೆಲ್ನಲ್ಲಿದ್ದೆ. ಚರ್ಚ್ ಗೇಟ್ ಏರಿಯಾ ಇಸ್ ದಿ ಪಾಶ್ ಲೊಕ್ಯಾಲಿಟಿ. ಅದರ ಸುತ್ತಮ ವರ್ಣನೆ ಅದನ್ನೆಲ್ಲನೂ ಅದ್ಭುತವಾಗಿ ನಾವೆಲ್ಲ ಅಲ್ಲೇ ಓಡಾಡ್ತಿದ್ದೇವೇನೋ ಅನ್ನೋ ಹಾಗೆ ಈ ಪ್ರೇಮರಾಜ್ ಅವರು ಅದನ್ನೆಲ್ಲ ವರ್ಣಿಸಿದ್ದಾರೆ. ಇದೊಂದು ಮಹತ್ವದ ನೋಡಿ, ಈ ಇರಾನ್ನಿಂದ ಬಂದು ನೆಲೆಸಂತ ಪಾರ್ಸಿಗಳು ನಮಗೆಲ್ಲ ಗೊತ್ತು. ಪಾರ್ಸಿ ಟವರ್ ಆಫ್ ಸೈಲೆನ್ಸು, ಏರ್ಪೋರ್ಟ್ಗೆ ಹೋಗ್ತಾ ರೋಡ್ನಲ್ಲಿ ಇವಾಗೆಲ್ಲ ಒಳಗಡೆ ಸೇರೋಗಿದೆ. ಅವರು ದಿ ಡಿಸ್ಪೋಸಲ್ ಆಫ್ ದಿ ಡೆಡ್ ಬಾಡಿ, ಅದನ್ನೇನೆಂದರೆ ಸತ್ತೋದು ಅಂತ ಅದನ್ನು ಮೇಲಲ್ಲಿ ಇಟ್ಬಿಡ್ತಾರೆ. ಗಿಡಗ ಪಕ್ಷಿಗಳಿಗೆ, ಪ್ರಾಣಿಗೆ, ಅದನ್ನೆಲ್ಲ ಪಕ್ಷಿಗಳಿಗೆ ಹೋಗುವಾಗ ಬಿಟ್ಬಿಟ್ಟಿರ್ತಕ್ಕಂಥ ಅದೊಂದು ಅವರ ವಿಧಾನ, ಅದು ಜೀವನ ವಿಧಾನ. ಅದನ್ನೆಲ್ಲ ಚಿತ್ರಿಸಿದ್ದಾರೆ ಈ ಕಾದಂಬರಿಯಲ್ಲಿ. ಒಂದು ಹೊಸ ಸಮಾಜದ, ನಮಗೆ ಪರಿಚಿತವಲ್ಲದ ಒಂದು ಸಮಾಜದ ಪರಿಚಯ ನಮಗಾಗುತ್ತೆ. ಅಷ್ಟರ ಮಟ್ಟಿಗೆ ಇವರು ವರ್ಣಿಸಿದ್ದಾರೆ. ಆ ಕಾದಂಬರಿನ ಅವರು ಇಂಗ್ಲೀಷ್ಗೂ ಕೂಡ ಅವರೇ ಸ್ವಯಂ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಪ್ರೇಮರಾಜ್ ಅವರನ್ನೇ. ಅದನ್ನು ಕನ್ನಡಕ್ಕೆ ನಮ್ಮ ಪ್ರಭಾಕರ್ ಅವರು ಮಾಡಿಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಅಂದರೆ ಇದು ಅನುವಾದ ಅಂತ ಅನಿಸೋದಿಲ್ಲ. ವಿ ನೆವರ್ ಫೀಲ್ ದಟ್ ಇಟ್ ಇಸ್ ಎ ಟ್ರಾನ್ಸ್ಲೇಷನ್. ವಿ ಫೀಲ್ ಆಸ್ ದೋ ವಿ ಆರ್ ರೀಡಿಂಗ್ ದಿ ಒರಿಜಿನಲ್, ಕನ್ನಡದಲ್ಲೇ ಬರುವಂತಹ ಕೃತಿಯನ್ನು ನಾವು ಓದ್ತಿದ್ದೇವೇನೋ ಅನ್ನೋ ಹಾಗೆ. ಅದ ಎಲ್ಲಿಯೂ ಕೂಡ ಒಂದು ಬೆಡಸಾದ ಭಾಷೆ ಇಲ್ಲದೆ ಸರಳವಾದ ತಿಳಿಗನ್ನಡದಲ್ಲಿ ನಾವು ನೀವು ಮಾತಾಡ್ತಕ್ಕಂತಹ ವ್ಯಾವಹಾರಿಕ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಪ್ರಭಾಕರನ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅವರು ಇನ್ನೂ ಬೇರೆ ಬೇರೆಯನ್ನು ಮಾಡಿದ್ದಾರೆ. ಈಗ ಪ್ರೇಮರಾಜ್ ಅವರ ಈ ಶಹನಾಯಿ ಮಳಗುವಾಗುವ ಎನ್ನುವ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದರ ಮೂಲ ಲೇಖರಾದ ಕನ್ನಡಕ್ಕೆ ಒಂದು ವಿಶಿಷ್ಟವಾದ ಮಹತ್ವದ ಮೌಲಿಕವಾದ ಕಾದಂಬರಿಯನ್ನು ಕೊಟ್ಟಂತಹ ಪ್ರೇಮರಾಜ್ ಅವರನ್ನು ಕನ್ನಡಿಗರ ಪರವಾಗಿ, ಓದುಗರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನು ನೀಡ್ತೇನೆ, ಅಭಿನಂದಿಸ್ತೇನೆ. ಅವರಿಗೆ ಉತ್ತರೋತ್ತರವಾದ ಶ್ರೇಯಸ್ಸು ದೊರಕಲಿ ಅಂತ ನಾನು ಹಾರೈಸ್ತೇನೆ. ನೋಡಿ, ಇವತ್ತಿನ ಈ ಸಮಾರಂಭಕ್ಕೆ ಬಹಳ ಜನ ಭಾಗವಹಿಸಿ ತಿಳ್ಕೊಳ್ಬೇಕಾದಂಥ ಮಹತ್ವದ ಕೃತಿ. ಆದರೆ ಅವರು ಒಬ್ಬರೇ ಏಕಾಂಗಿಯಾಗಿ ನಿಂತ್ಕೊಂಡು ಓಡಾಡಿ ಮಾಡಿ ಲಾಟ್ ಆಫ್ ಇಂಟ್ರೆಸ್ಟ್ ದಟ್ ಹಿ ಹ್ಯಾಸ್ ಟೇಕನ್. ತಾನು ಬರೆದಿರ್ತಂಥ ಕೃತಿಯನ್ನು ಇನ್ನೊಬ್ಬರಿಗೆ ತಲುಪಿಸೋದಕ್ಕೆ ಎಷ್ಟು ಶ್ರಮಪಟ್ಟು, ಅವರ ಹೆಸರೇ ಪ್ರೇಮರಾಜ್, ಪ್ರೇಮದಿಂದ ಈ ಕಾರ್ಯಕ್ರಮವನ್ನು ಸಂಯೋಜಿಸಿ ಮಾಡಿದ್ದಾರೆ. ಐ
heartily congratulate you for having written such a beautiful novel. Kudos to you. ಹಾಗೆಯೇ ಶಿವಮೊಗ್ಗದಲ್ಲಿ ಈಗ ನೆಲೆಸಿರ್ತಕ್ಕಂತಹ ಕನ್ನಡಕ್ಕೆ ಕೆಲವು ಕೃತಿಗಳನ್ನು ಮಲಯಾಳಂನಿಂದ ಅನುವಾದ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಪ್ರಭಾಕರನ್ ಅವರು ನನ್ನ ಒಂದು ಮಹಾಕಾವ್ಯ ಕನ್ನಡದಲ್ಲಿ ನಾನು ಬರೆದಂತಹ ಚಾರು ವಸಂತ ಅಂತ ಅದೊಂದು ಪುಸ್ತಕ ಇದೆ ನೋಡಿ, ಅದರ ಒಳಗಡೆ ಅದಲ್ಲ ನಂದು ಇದರಲ್ಲಿ ಇದೆ, ಶೀಲದಲ್ಲಿ ಅದರಲ್ಲಿ ಇರ್ಬೇಕು ನೋಡಿ, ಅದರಲ್ಲೇ ಇಲ್ವಾ? ಅಲ್ಲಿ ಪುಸ್ತಕ ಇದೆ ಕೊಡಮ್ಮ, ಇದು ನಾನು ತೋರಿಸ್ತೀನಿ ಚಾರು ವಸಂತ ಇರ್ತಕ್ಕಂಥದ್ದು. ಇದು ಮಲಯಾಳಂ ಎಡಿಷನ್ ಇಟ್ಟಿದ್ದೀನಿ. ಇದನ್ನು ಮಲಯಾಳಂ ಭಾಷೆಗೆ ಬಹಳ ಸುಂದರವಾಗಿ ಅನುವಾದ ಮಾಡಿದ್ದಾರೆ ನನ್ನ ಸ್ನೇಹಿತರಾದ ಕೆ ಸಚ್ಚಿದಾನಂದನ್, ಒನ್ ಆಫ್ ದಿ ಟಾಪ್ ರೈಟರ್ಸ್ ಇನ್ ಮಲಯಾಳಂ ಲ್ಯಾಂಗ್ವೇಜ್ ಆ್ಯಂಡ್ ಲಿಟರೇಚರ್, ವೆರಿ ವೆಲ್ ನೋನ್ figure. I had the opportunity of honoring him on behalf of the ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ್. ನಮ್ಮ ನಾನು ಕುವೆಂಪು ಅವರ ನಾನು ಡೈರೆಕ್ಟ್ ಸ್ಟೂಡೆಂಟ್, ಕುವೆಂಪು ವಾಸ್ ಮೈ ಟೀಚರ್. ಸೊ ಅವರ ಹೆಸರಿನಲ್ಲಿ ದಿ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ 1992ನೇ ಇಸ್ವಿಯಲ್ಲಿ ಒಂದು ಪ್ರತಿಷ್ಠಾನ ಪ್ರಾರಂಭಿಸಿದರು. ಕುಪ್ಪಳಿಯಲ್ಲಿ ಇದೆ. ನಿಮ್ಮಲ್ಲಿ ಕುಪ್ಪಳಿ ನೋಡಿಲ್ಲದೆ ಇದ್ದರೆ ನಿಮ್ಮ ಜೀವಮಾನದಲ್ಲಿ ಒಮ್ಮೆ ನೋಡಬೇಕು. ಕುಪ್ಪಳಿಯಲ್ಲಿ ನಿತ್ಯೋತ್ಸವ ನಡೀತಾ ಇರುತ್ತೆ. ಐ ವಾಸ್ ಪ್ರೆಸಿಡೆಂಟ್ ಫಾರ್ 10 years ಇದಕ್ಕೆ. ವರ್ಷದಲ್ಲಿ ಸುಮಾರು 2 ಲಕ್ಷ ಜನ ವಿಸಿಟ್ ಮಾಡ್ತಾರೆ ಇಲ್ಲಿಗೆ. ಇಟ್ ಈಸ್ ದಿ ಸದರ್ನ್ ಇಂಡಿಯಾ ಶಾಂತಿನಿಕೇತನ್ ಆಫ್ ಕರ್ನಾಟಕ. ಟ್ಯಾಗೂರ್ ಅವರ ಶಾಂತಿನಿಕೇತನ್ ಇದ್ದ ಹಾಗೆ ಬಂಗಾಳದಲ್ಲಿ, ಕರ್ನಾಟಕದಲ್ಲಿ ಕುಪ್ಪಳಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವ್ರ ಮನೆ ಒಂದು 10 ಕುಟುಂಬ ಇರಬೇಕು, ಅಷ್ಟು ದೊಡ್ಡ ಮನೆ. ಅದನ್ನು ಈಗ ಮ್ಯೂಸಿಯಂ ಮಾಡಿದ್ದೇವೆ. ನಾನು ಏನು ಹೇಳೋದಕ್ಕೆ ಹೊರಟೆ ಅಂದರೆ, ಅದರ ವತಿಯಿಂದ ನಾವು ಪ್ರತಿ ವರ್ಷ ಒನ್ ಆಫ್ ದಿ ಸೆಲೆಕ್ಟೆಡ್ ಟಾಪ್ ರೈಟರ್ಸ್ ಇನ್ ಇಂಡಿಯಾ ಅವ್ರಿಗೊಂದು ಕುವೆಂಪು ಪುರಸ್ಕಾರ ಕೊಡ್ತೀವಿ. ಆ್ಯಂಡ್ ಇಟ್ ಆಲ್ಸೋ ಕ್ಯಾರೀಸ್ 5 lakh rupees, 5 ಲಕ್ಷ ರೂಪಾಯಿ ಕ್ಯಾಶ್ ಅವಾರ್ಡ್. So he was the chairman of the selection committee and also chairman of Kannada Kuvempu Pratishthan. For the first award, ಮೊದಲನೇ ಅವಾರ್ಡ್ 5 ಲಕ್ಷ ರೂಪಾಯಿ. ಇದನ್ನು ನಾವು ಐ ಸೆಲೆಕ್ಟೆಡ್ ಸಚ್ಚಿದಾನಂದನ್ ಮಲಯಾಳಂ, ಇದು ಆಮೇಲೆ ಹಿಂದಿ, ಗುಜರಾತಿ, ಅಸ್ಸಾಮೀಸ್ ಅವ್ರಿಗೆಲ್ಲ ಕೊಟ್ವಿ. ಅದರ ಮೊದಲನೇದು ಮಲಯಾಳಂ ಕೊಟ್ವಿ. ಯಾಕಂದ್ರೆ ಮಲಯಾಳಂ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜಸ್ ಇನ್ ಅವರ್ ಕಂಟ್ರಿ, ವಿಚ್ ಹ್ಯಾಸ್ ಪ್ರೊಡ್ಯೂಸ್ಡ್ the top writers and other fields also. ಭಾಳ ದೊಡ್ಡ ಇವನ್ನೆಲ್ಲ ನಮಗೆ ಇವತ್ತಿಗೂ ನನಗೆ ಅಲ್ಲಿ ಸ್ನೇಹಿತರು ಅಂದರೆ ವಾಸುದೇವನ್ ನಾಯರ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ದೇರ್. ಹೀಗಾಗಿ ಮಲಯಾಳಂ ಭಾಷೆ ಕಂಡ್ರೆ ನನಗೆ ನನಗೆ ಮಾತಾಡೋಕ್ಕೆ ಬರದೇ ಇಲ್ಲ. ತಮಿಳ್ ಬರುತ್ತೆ ನನಗೆ. ತಮಿಳ್ ಐ ವಾಸ್ ಎ ಸ್ಟೂಡೆಂಟ್ ಇನ್ ಮಹಾರಾಜಸ್ ಕಾಲೇಜ್. ನಾನು ಓದ್ತಾ ಇರುವಾಗ 3 ವರ್ಷ ತಮಿಳ್ ಓದಿದೆ. ನನಗೆ ಶಿಲಪದಿಗಾರಂ, ಮಣಿಮೇಗಲೈ, ವಳಿಯಾಪತಿ, ಪತ್ತುಪಟ್ಟು, ಅಗನಾನ್ನೂರು, ಪೊಗನಾನ್ನೂರು, ತಿರುಕ್ಕುರುಳು ಇದೆಲ್ಲ ಓದಿದ್ದವನು. ತೆಲುಗು ಸಾಹಿತ್ಯ ಬಹಳ ಚೆನ್ನಾಗಿ ಬರುತ್ತೆ. ನನ್ನಯ್ಯ, ಯರಪ್ರಗಳ ಮಹಾಕವಿಗಳು. ಆದರೆ ಮಲಯಾಳಂ ಯಾಕೆ ನನಗೆ ಓದೋಕ್ಕಾಗ ಮುಚ್ಚೆ ನಂಗೆ ಅದನ್ನು ಹೇಳೋಕ್ಕೆ ನನಗೆ ಸೋ ಡಿಫಿಕಲ್ಟ್ ಫಾರ್ ಮೀ. ಬಟ್ ಐ ಹ್ಯಾವ್ ಮೈ ರಿಲೇಟಿವ್ಸ್ ಇನ್. ಸೊ ವಿತ್ ಆಲ್ ಸೆಡ್ ಆ್ಯಂಡ್ ಡನ್, ಮಲಯಾಳಂ ಇದು ಭಾಷೆ, ಇದರಲ್ಲಿ ನಮ್ಮ ಕನ್ನಡಕ್ಕೆ ತಿಳಿಗನ್ನಡದಲ್ಲಿ ಯಾವ ತೊಡಕು ಇಲ್ಲದ ಹಾಗೆ ಅನುವಾದ ಮಾಡಿರ್ತಕ್ಕಂತಹ ಪ್ರಭಾಕರನಿದ್ದಾರೆ. ಈ ಸಮಾರಂಭದ ಮಹತ್ವದ ಸಮಾರಂಭದ ಅಧ್ಯಕ್ಷತೆಯನ್ನು ಸುಧಾ ಅವರು ವಹಿಸಿದ್ದಾರೆ. ಇಟ್ಸ್ ಎ ಗುಡ್ ಕಾಂಬಿನೇಷನ್. ಆಮೇಲೆ ಒಬ್ಬರು ಮಹಿಳೆ ಇರಲೇಬೇಕು. ನಮ್ಮಲ್ಲಿ ಏನಾದರೂ ಮಹಿಳೆಯನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ನಾವು ಪುರುಷರು. ಒಂದು ಸಮಾರಂಭ ಆದರೆ ಅವ್ರಿಗೊಂದು ಗೌರವ ಕೊಡಬೇಕು. ಅವ್ರಿಗೆ ಗೌರವ ಕೊಟ್ಟರೆ ನಮ್ಮ ಸಂಸ್ಕೃತಿಯನ್ನು ಗೌರವಿಸಿದಾಗಿ. ಸೊ ಮೈ ರಿಗಾರ್ಡ್ಸ್ ಟು ಯು ಸುಧಾಜಿ. ಅವರು ಪ್ರಾರಂಭ ಮಾಡಿ ಮತ್ತು ಅವರೇ ಮಾತಾಡಿದ್ದು ಕೂಡ ನಾವು ಕೇಳಿದ್ದೇವೆ. ಹೀಗಾಗಿ ಉತ್ತರೋತ್ತರವಾಗಿ ಶ್ರೇಯಸ್ಸನ್ನು, ಅಭಿವೃದ್ಧಿಯನ್ನು, ಕೀರ್ತಿಯನ್ನು, ಮಹತ್ವವನ್ನು ಪ್ರೇಮರಾಜ್ ಅವರಿಗೆ ನಾನು ಹಾರೈಸ್ತೀನಿ. ನನಗೆ ನಿಮ್ಗೆ ಆಶೀರ್ವಾದನೂ ಮಾಡ್ಬೋದು. ನನಗೀಗ
ಜಾಸ್ತಿ ಏನು ವಯಸ್ಸಾಗಿಲ್ಲ, ಏನು ಜಸ್ಟ್ 89. ಅದರಿಂದ ನಿಮಗೆ ನಾನು ಶುಭ ಹಾರೈಸ್ಬೋದು. ಹಾಗೇನೆ ನಮ್ಮ ಪ್ರಭಾಕರನ್ ಅವ್ರಿಗೂ ಅವರ ಶ್ರೀಮತಿಯವರು ದಂಪತಿಗಳು ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಕಾಲೇಜಿನಲ್ಲಿ 1967ನೇ ಇಸ್ವಿಯಲ್ಲಿ ನಾನು ಲೆಕ್ಚರ್ ಆಗಿದ್ದೆ. ಅಲ್ಲಿ ಶಿವಮೊಗ್ಗ ಬಹಳ ಚೆನ್ನಾಗಿದೆ. ಅಲ್ಲಿ ನನ್ನ ಜೀವನದ ಅತ್ಯಂತ ಅವಿಸ್ಮರಣೀಯವಾದ ಸಾರ್ಥಕ ದಿನಗಳು ಅಂತಂದರೆ ನಾನು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಇದ್ದಂಥ ದಿನಗಳು. ಹೀಗಾಗಿ ಅದೆಲ್ಲ ನೆನಪಾಗುವ ಹಾಗೆ ನೋಡಿ. ನಿಮ್ಮ ಕಾದಂಬರಿ ನೋಡಿ ನನಗೇನಾಯಿತು ಅಂದರೆ ಮುಂಬೈ ನೆನಪಾಯಿತು. ಆಮೇಲೆ ಶಹನಾಯಿನ ವಿಚಾರ ಮೇಲೆ ಇದು ಪಿಟೀಲ್ ಇದರಲ್ಲಿ ಇರ್ತಕ್ಕಂಥದ್ದು. ಈಗಲೂ ಇದರಲ್ಲಿ ಇನ್ನೊಂದು ಹೇಳಲೇಬೇಕಾದ ಮಾತು ಅಂದರೆ ಇದರ ಕಥಾನಾಯಕ ಥಾಮಸ್ ಬರ್ತಾನಲ್ಲ, ಅದು ಬಹುಶಃ ನಿಮ್ಮ ನೀವೇ ಅದು ಅಂತ ನಾನು ತಿಳ್ಕೊಂಡಿದ್ದೇನೆ. ವಿಚ್ ಮೇ ಬಿ ಯು ಕ್ಯಾನ್ ಐಡೆಂಟಿಫೈ ದಿ ಆಥರ್ ವಿತ್ ದಿ ಹೀರೋ ಆಫ್ ದಿ ನಾವೆಲ್. ಬಹುಶಃ ಯಾಕೆಂದರೆ ನೀವು ಅದರ ಎಷ್ಟು ತನ್ಮಯತೆಯಿಂದ ಆ ಪಾತ್ರವನ್ನು ವರ್ಣಿಸಿ, ಆಮೇಲೆ ಕಡೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ನಲ್ಲಿ ಬರ್ತಕ್ಕಂಥ ನೊಟೇಷನ್ಸ್ ಅದೆಲ್ಲ ಇಟ್ಕೊಂಡು ಪಾಠ ಹೇಳ್ತಾ ಇರೋದು, ಅದೆಲ್ಲ ಒಳ್ಳೆ ಮನಸ್ಸಿನಲ್ಲಿ ನಿಲ್ಲುವ ಸುಂದರವಾದ ಚಿತ್ರಗಳನ್ನು, ಘಟನೆಗಳನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ಹೀಗಾಗಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವರು ಪ್ರೇಮರಾಜ ರಚಿಸಿರ್ತಕ್ಕಂತಹ ಕೃತಿಯನ್ನು ಬಿಡುಗಡೆ ಮಾಡುವ, ಶುಭ ಹಾರೈಸುವ ಒಂದು ಸಂತೋಷವನ್ನು ನನಗೆ ಕಲ್ಪಿಸಿಕೊಟ್ಟದ್ದಕ್ಕಾಗಿ ಆತ್ಮೀಯರಾದಂತಹ ಪ್ರೇಮರಾಜ್ ಅವರಿಗೂ, ಅನುವಾದಕರಾದಂತಹ ಪ್ರಭಾಕರನ್ನು, ಅಧ್ಯಕ್ಷತೆ ವಹಿಸಿರುವ ಸುಧಾ ಮತ್ತು ನನ್ನ ಮಾತನ್ನು ಆಲಿಸಿದಂಥ ಸಭೆ ಎಲ್ಲರಿಗೂ ನಮಸ್ತೆ. We participated at international conference. Sir, the 89 is just number, okay sir? So that we are so grateful to meet a disciple of Kuvempu. And the same thing we felt when we heard about Shahanai Mulanapur. I read in Malayalam, my daughter read in English. So she was so happy, and last part is a little sad. So she felt so bad, Amma, it is very sad on my last part. So then I said, reality it will be like that only. You cannot expect always a what you call happy ending. So she felt very sad in the last part, like that she said. So I'll make her to read in Kannada also. She knows Kannada. I'm very poor in Kannada. I'm learning right now. So the thing is, why I felt it is very less audience we have. You know, writing is really a, what you call mesmerizing artwork. So it's an example of art, thoughts, and responsibility. So nowadays, no one is interested to take responsibility, sir. Yes or no? So when we are writing, it is a record. It is not like simply vanishing something when we are singing or when we are dancing, and it's not vanishing. It is record for years together, decades together, centuries together. So really, it is a scary work. Writing something, right? Whether we are writing it is right or wrong, we don't know that. It is recordically, it is coming as a what you call proof for the history, right? So when we are taking about the decades, like, so this is something with lots of responsibilities. So the people are scared to come into this field. But the thing is, now we have to force our children to come into this field, and for that what we have to do, we have to think about that, sir. And the thing is, you said Shahanai Mulanapur, so you related with Bismillah Khan. That was really quite interesting. That means you are relating with the integration of art we could see. Thank you, sir. Thank you so much for the wonderful words. Thank you. ಶಹನಾಯಿ ಮೊಳಗುವಾಗ ಇದು ಮಲಯಾಳಂ ಬರೆದಿರುವಂತಹ ಕಾದಂಬರಿಗಾರಂಥ ಪ್ರೇಮರಾಜ್ ಅವರು ಬರೆದಿರುವಂಥದ್ದನ್ನು ಕನ್ನಡಕ್ಕೆ ಕೆ ಪ್ರಭಾಕರ್ ಸರ್ ಅವರು ಅನುವಾದ ಮಾಡಿದ್ದಾರೆ. ಅವರೊಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂಡು. ಈ ಒಂದು
ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿದ್ವಾಂಸರಾದ ಹಂಪ ಸರ್ ಅವರು ನನಗೆ ಇತ್ತೀಚೆಗಷ್ಟೇ ಅವರ ಮುಖದ ಭೇಟಿ ಆಗಬೇಕಂತ ಅವಕಾಶ ಇತ್ತು. ಒಂದು 2-3 ತಿಂಗಳ ಹಿಂದೆ ಸೆಪ್ಟೆಂಬರ್ಲಿಂದ ಕಾಣಿಸುತ್ತೆ. ಆಗ ಅಲ್ಲಿ ದ್ರಾವಿಡ ಭಾಷಾ ಟ್ರಾನ್ಸ್ಲೇಟ್ ಅಸೋಸಿಯೇಷನ್ ಒಂದು ಸಮಾರಂಭದ ಉದ್ಘಾಟನೆ ಮಾಡಿಟ್ಟು ಬಂದಿದ್ದು. ಅವಾಗ ನಾನು ಮೊದಲ ಬಾರಿಗೆ ಅವ್ರನ್ನ ನಾನು ಅಲ್ಲಿ ನೋಡುವಂಥ ಅವಕಾಶ ನನಗೆ ಸಿಕ್ತು. ಅವ್ರು ಸಿಕ್ಕಿದ್ದು ಮಾತ್ರ ಅಲ್ಲ, ಅವತ್ತು ಅವ್ರು ಮಾತಾಡಿದಾಗ ಇವತ್ತು ಯಾವ ರೀತಿ ಅವರು ಮಾತಾಡಿದಾರೋ ಅದು ಒಂದು 10 ಪಟ್ಟು ಮೋಸ್ಟ್ಲಿ ಅಲ್ಲಿ ಮಾತಾಡಿದ್ದಾರೆ. ಅವರು ಹಳೆಯ ಗ್ರಂಥಗಳಿಂದ ಉಲ್ಲೇಖಿಸಿದಂಥ ವಿಚಾರಗಳನ್ನು ನೋಡಿ ನಾನು ಆ್ಯಕ್ಚುಲಿ ಪುಳಕಿಂದ ಹೊರಟೆ. ನಾನು ಆಗಲೇ ಹೇಳಿದೆ, ನೋಡಿ ಇಷ್ಟು ವಯಸ್ಸು ಅಂತ ಹೇಳ್ತಾ ಇದ್ದೇವೆ, ನಮ್ಮ ಈಗ ಒಂದು 70-75 ವರ್ಷ ಆಗ್ತಿದ್ದಂಗೆ ನಮ್ಮ ಹಳೆಯದೆಲ್ಲ ಮರ್ತು ಹೋಗೋಂಥ ಒಂದು ಸಂದರ್ಭ ಈಗ. ಆದರೆ 89ನೇ ವಯಸ್ಸಿನಲ್ಲೂ ಸಹ ಅವರು ಅಷ್ಟು ಹಳೆಯ ವಿಚಾರಗಳನ್ನು ಎಷ್ಟು ಹಸಿರಾಗಿ ಅವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸುವಾಗ ನಾನು ನಿಜಕ್ಕೂ ಭಾಳ ರೋಮಾಂಚನವಾಗುತ್ತದೆ. ಅಂತ ಅವರ ಸನ್ನಿಧಿಯಲ್ಲಿ ನಾವು ಇವತ್ತು ನಿಂತ್ಕೊಂಡು ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅವರ ಆಶೀರ್ವಾದನ ಪಡಿತಾ ಇರೋದೇ ಒಂದು ನಮಗೆಲ್ಲ ಒಂದು ಧನ್ಯತೆಯನ್ನು ನೀಡ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಸುಧಾ ಮೇಡಮ್ರವರು ಸಂಸ್ಕೃತ ವಿದ್ವಾಂಸರವರು, ಅವರು ಈ ಒಂದು ಇಂಗ್ಲೀಷ್ಗೆ ಅನುವಾದ ಮಾಡಿದಂಥ ಒಂದು ಇದನ್ನು ಎಡಿಟ್ ಮಾಡಿ ಅವರು ಇಂಗ್ಲೀಷ್ನಲ್ಲೂ ಸಹ ಈ ಶಹನಾಯಿ ಮೊಳಗುವಾಗ ತಂದಿದ್ದಕ್ಕೆ ಅವರು ಸಹಕಾರ ನೀಡಿದ್ದಾರೆ. ಅವರು ಸಹ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅದು ನಮಗೊಂದು ಇನ್ನೊಂದು ಸಂತೋಷ ವಿಚಾರ. ಹಾಗೆ ಮೂಲ ಲೇಖಕರು ನನಗೆ ನಿಜಕ್ಕೂ ಒಂದು ಆಶ್ಚರ್ಯ ಮತ್ತು ಪ್ರೇಮರಾಜ್ ಬನ್ನಿ ಪ್ರೇಮರಾಜರವರು ಒಬ್ಬ ಅದ್ಭುತ ವ್ಯಕ್ತಿ ಅಂತಲೇ ಹೇಳ್ಬೇಕಾಗ್ತದೆ. ಯಾಕೆಂದರೆ ನಾನು ಎಲ್ಲೂ ನೋಡಲಿಲ್ಲ ಒಬ್ಬ ಲೇಖಕ ಈ ಒಂದು ಇಷ್ಟೊಂದು ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಅವರಿಗೆ 1ರಿಂದ 7 ಕೊರೆಯವರೆಗೂ ಅಂದರೆ ಏಕವ್ಯಕ್ತಿ ಪ್ರದರ್ಶನ ಮಾಡೋ ರೀತಿಯಲ್ಲಿ ಅವರು ಪುಸ್ತಕ ಬರೆಯೋದ್ರಿಂದ ಹಿಡಿದು ಬಿಡುಗಡೆ ಮಾಡಿ ಇದುವರೆಗೂ ಆ ಒಂದು ಎಲ್ಲ ಕೆಲಸಗಳನ್ನು ಬ್ಯಾನರ್ ಹಚ್ಚೋ ಕೆಲಸಗಳು ಸೇರಿ ನಾನು ಯಾಕೆ ಹೇಳಿದೆ ಅಂತಂದರೆ ಈ ಕೆಲಸಗಳು ಒಬ್ಬ ಲೇಖಕರು ಮಾಡ್ತಾರೆ ಅಂತ ನಾವು ಖಂಡಿತ ನಾವು ಏನು ನೆನೆಸೋಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಬದ್ಧತೆ ಇರ್ತಕ್ಕಂಥ ಒಬ್ಬ ಲೇಖಕ ನಮ್ಮ ಕನ್ನಡ ನಾಡಿನಲ್ಲಿ ಇದ್ದಾರೆ. ಮಲಯಾಳಿ ಆದರೂ ಸಹ ಅವರು ಕನ್ನಡದಲ್ಲಿ ಇದ್ಕೊಂಡು ಇಂಥ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಅದು ಒಂದು ದೊಡ್ಡ ಅಭಿಮಾನ ಅಂತ ನಾನು ಹೇಳ್ತೀನಿ. ಅವರು ಹಾಗೆ ನಮ್ಮ ಹಂಪಣ್ಣ ಸರ್ ಹೇಳಿದಾಗೆ ಅವರಿಗೆ ಆಶೀರ್ವಾದ ಕೊಡೋ ಜೊತೆಯಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಸಾಹಿತ್ಯ ಸೇವೆ ಆಗಲಿ, ಅವರ ಸಾಹಿತ್ಯ ಸೇವೆಗಳನ್ನು ಕನ್ನಡಕ್ಕೂ ಬರಲಿ, ಅವ್ರಿಗೆ ಇನ್ನು ಮುಂದೆ ಕಲಿತು ಅವ್ರು ಕನ್ನಡದಲ್ಲೇ ಸಾಹಿತ್ಯವನ್ನು ರಚಿಸುವಂಥ ಒಂದು ಪ್ರಬುದ್ಧತೆ ಅವರಿಗೆ ಸಿಗಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಮತ್ತು ಈ ಶಹನಾಯಿ ಮೊಳಗುವಾಗ ಈಗಾಗಲೇ ಇದ್ರ ಬಗ್ಗೆ ಎಲ್ಲದಕ್ಕಿಂತ ಚೆನ್ನಾಗಿ ನಮ್ಮ ಹಂಪಣ್ಣ ಸರ್ ಅವರು ಬಹಳ ವಿಸ್ತಾರವಾಗಿ ಅದರ ಬಗ್ಗೆ ಹೇಳಿದ್ದಾರೆ. ನಾನು ಅದ್ರ ಏನೋ ಹೇಳೋಕೋದ್ರಲ್ಲಿ ಅರ್ಥ ಇರೋದಿಲ್ಲ. ಅದು ಬಹಳ ಅದ್ಭುತವಾದಂಥ ಒಂದು ಕಾದಂಬರಿ. ನಾನು ನನಗೆ ಯಾಕೆ ನನಗೆ ಖುಷಿ ಆಯಿತು ಅಂದರೆ ಇದು ನಾನಷ್ಟು ಭಾಳಷ್ಟು ಅನುವಾದ ಮಾಡಿದ್ದೇನೆ, ಆದರೆ ಇಷ್ಟು ಸುಲಭವಾಗಿ ಮಲಯಾಳದಲ್ಲಿ ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ಬರೆದಿದ್ದನ್ನು ನಾನು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀನಿ. ನನಗೆ ಇದರಲ್ಲಿ ಅನುವಾದ ಮಾಡಲಿಕ್ಕೆ ಏನೇನೂ ಕಷ್ಟ ಅನಿಸಲೇ ಇಲ್ಲ. ನನಗೆ ಕೆಲವೊಮ್ಮೆ ನಾನು ಕನ್ನಡ ಮಲಯಾಳಂ ಭಾಷೆ ಕಲಿತಿಲ್ಲ, ನಾನು ಕಲ್ತಿದ್ದು ಕನ್ನಡನೇ. ಆದರೆ ನನಗೆ ಕನ್ನಡದ ನಂತರ ಮಲಯಾಳಂ ಕಲ್ತಿದ್ದ ನಂತರ ನಾನು ಈ ಭಾಷೆಗೆ ನಾನು ಅನುವಾದ ಮಾಡೋಕ್ಕೆ ಶುರು ಮಾಡಿದೆ. ಆಗ ನನಗೆ ಅನೇಕ ಭಾಷಾ ತೊಡಕುಗಳು ಬರ್ತಾ ಇತ್ತು. ಆ ಮೂಲ ಲೇಖಕರಾಗಲಿ ಅಥವಾ ಬೇರೆಯವರನ್ನ ಸಹಕಾರಕ್ಕೆ ಕೇಳಿ ನಾನು ಇದನ್ನು ಅನುವಾದ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ. ಆದರೆ ಈ ವಿಚಾರದಲ್ಲಿ ಪ್ರೇಮರಾಜರವರ ಭಾಷೆಯಲ್ಲಿ ನನಗೆ ಯಾವುದೇ ಒಂದು ತೊಡಕು ಬರಲಿಲ್ಲ. ಬಹಳ ಸರಳವಾದ ಸುಂದರವಾದಂಥ ಭಾಷೆಯಲ್ಲಿ ಅವರು ಬರೆದ್ರಿಂದ ನನ್ನ ಕನ್ನಡವೂ ಹಾಗೆ ಆಗಿರಬೇಕು ಅಂತ ನನಗಂತೆ. ಯಾಕೆಂದ್ರೆ ಹಂಪಣ್ಣ ಸರ್ ಅವರು ನಾನು ಅದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರಿಂದ ನನಗೊಂದು ದೊಡ್ಡ ಒಂದು ಸರ್ಟಿಫಿಕೇಟ್ ಸಿಕ್ಕಿದಂಗೆ ಆಗಿದೆ. ಧನ್ಯವಾದಗಳು ಸರ್ ತಮಗೆ. ಇದೇ ರೀತಿ ಪ್ರೇಮರಾಜರು ಇನ್ನು ಸಾಹಿತ್ಯ ಸೇವೆ ಮಾಡಲಿ. ಅವರು ಆಕ್ಚುಲಿ ಮೂಲತಃ ಸಾಹಿತ್ಯ ಅಲ್ಲ, ಅವರು ತಾಂತ್ರಿಕ ವಿಭಾಗದಲ್ಲಿ ಪರಿಣಿತರು. ಆದರೂ ಸಹ ಅವರು ಈ ಒಂದು ಸಾಹಿತ್ಯದಲ್ಲಿ ಪಳಗಿದ್ದಾರೆ. ಅವರು ಅನೇಕ ಅವರ ಕಥಾ ಸಂಕಲನಗಳಾಗಲಿ ಅಥವಾ ಇತರ ಕಾದಂಬರಿಗಳಾಗಲಿ ಈಗಾಗಲೇ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ. ಪ್ರಶಸ್ತಿಗಳು ಪಡೆಯಪಟ್ಟ ಮಟ್ಟಿಗೆ ಅವರು ಈಗಾಗಲೇ ಬೆಳೆದಿದ್ದಾರೆ. ಇಷ್ಟು ಸಣ್ಣ ಪ್ರಾಯದಲ್ಲೇ ಅವರು ಬರೆದಿದ್ದಾರೆ. ಇನ್ನು ಮುಂದೆ ಏನೇನು ಆಗುತ್ತೋ ಅನ್ನೋದ್ರ ಬಗ್ಗೆ ನಾವು ದೊಡ್ಡ ಆಸೆಯನ್ನು ಇಟ್ಕೊಂಡಿದ್ದೀವಿ. ಆ ಆಸೆ ನೆರವೇರಲಿ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕೆ. ಪ್ರಭಾಕರ್ ಸರ್ ಅವರು ಕನ್ನಡಕ್ಕೆ ಶಹನಾಯಿ ಮೊಳಗುವಾಗ
ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನುವಾದ ಮಾಡಿದರೆ, ಓದಿದ್ದಾರೆ ಸರ್. ಅಬ್ಬಾಸ್ ಸರ್ ಅವರು ಓದಿದ್ದಾರೆ, ಪಾರಗಜಯ್ ಸರ್ ತುಂಬ ಧನ್ಯವಾದಗಳು. ಬುಕ್ ಬಗ್ಗೆ ಹೇಳಿದ್ರಿ. ಅಂದರೆ ಈ ಕಾಲದಲ್ಲಿ ಬರೆಯೋದು ಓದೋಕ್ಕೆ ಕಮ್ಮಿ ಇದ್ದಾರೆ. ಎಲ್ಲರಿಗೂ ಇದ್ರ ಮೇಲೆ ಅಭಿಮಾನ ಬರಬೇಕು, ಎಲ್ಲರೂ ಪುಸ್ತಕವನ್ನು ಓದಬೇಕು, ಬರಿಬೇಕು. ಅದು ಜಾಸ್ತಿ ನೆನಪಲ್ಲಿರುತ್ತೆ. ಯಾಕಂದರೆ ಎಷ್ಟು ವರ್ಷಗಳಾದರೂ ಕೂಡ ಈ ಕಾದಂಬರಿಗಳು, ಈ ಕವನ ಆಗಲಿ ಯಾವುದೇ ಆಗಲಿ ಇವೆಲ್ಲ ನಮಗೆ ನೆನಪಲ್ಲಿರುತ್ತೆ. ಅದರಿಂದ ನಾವು ಒಳ್ಳೆಯ ಜ್ಞಾನಾರ್ಜನೆಯನ್ನು ಪಡ್ಕೊಬೋದು. ಇದನ್ನು ಎಲ್ಲರೂ ಮಕ್ಕಳು ಮನೇಲೂ ಕೂಡ ಮಕ್ಕಳಿಗೆ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಬರೀ ಮೊಬೈಲು, ಟಿ ವಿ ಇದರಲ್ಲೇ ಇರ್ತಾರೆ. ಹಾಗಾಗಿ ಒಂದು ಬುಕ್ಸನ್ನು ಓದಿದ್ರೆ ಅವರ ಓದಿನ ಬರೆಯೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಹಾಗಾಗಿ ಈ ಪುಸ್ತಕವನ್ನು ಬರೆದು ಕನ್ನಡದಲ್ಲಿ ಬರೆದಿದ್ದೀರಾ, ತುಂಬ ಧನ್ಯವಾದಗಳು ಸರ್. എന്തായിരുന്നു പറഞ്ഞേ? We would like to invite Shri Salim Kumar sir to. Yeah. Ancient Sanskrit and all these things are the ancient tradition of the Parsis. And once they were the biggest religion of the world, when the Persian Empire, the biggest Persian Empire was there, when Alexander destroyed it and split it into many parts, and then it was the Avesta, this was the religion of the Parsi, the Zoroaster religion, the Avestan religion was there in Persia. And then during the lot of this historical events, wars and everything, they had to their plies to various parts of the world, and they came to Kerala also. In Koilan, in the ancient this copper plates are there. In it is written some signs are in the Bengali language of these people. And then talking about Dr. K.K. Premdas attempt to paint this white picture of the Parsi life, and especially then we can trace all sorts of life in that, not only Parsi. And he set the story and all in the Parsi background, but that's a story of very complicated human situations. And I am not talking so much because I don't know to talk this lengthy. I am making my speech short, and I greet my all the best wishes for Dr. K.K. Premdas, and my big salute to all of you attended here. Thank you, sir. ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸತ್ಯ ಪುತ್ತೂರ್ ಸರ್, ಬರಹಗಾರರು, ವಕೀಲರು ಮತ್ತು ಸಮಾಜ ಸೇವಕರು, ನಮಗೆ ಆತ್ಮೀಯ ಸ್ವಾಗತ ಸರ್. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಸ್ಟೇಜ್ ಮೇಲೆ ಉಪಸ್ಥಿತರಾದ ಎಲ್ಲರೂ ಆಡಿಯನ್ಸ್ ಆಲ್ಸೋ. ಇವತ್ತು ಈ ಸುಂದರ ಸಾಯಂನ ಐ ಲೈಕ್ ದ Premdas, and first let me congratulate as a member of the film
advisory committee member. Let me congratulate you first. ಬೇರೊಂದು ಈ ಕನ್ನಡ ಸಾಹಿತ್ಯ, ಮಲಯಾಳ ಸಾಹಿತ್ಯ ಒಂದೇ ಅಮ್ಮದ ಮಕ್ಕಳನ್ನು ಕಾಣಬಹುದು. ಯಾಕೆಂದರೆ ಗ್ರಾಮರ್ ಎಲ್ಲ ಒಂದೇ, ದ್ರಾವಿಡದ. All the language, Tamil and Malayalam, there is a difference, but it came from Tamil, Malayalam. And his work, this Shani Mumbol, is an instrument. After his book, everybody starts searching for this instrument. That is the history he made. ಒಂದೊಂದಕ್ಕೂ ಒಂದೊಂದು ಕಾಲ ಇದೆ ಅಂತ. ಯಾರೋ ಒಬ್ಬರದ್ದು ಕಾವ್ಯ ಬರೀಬೇಕಾ, ಅದನ್ನು ಡಿಪೆಂಡ್ ಆಗಿ ಅದೊಂದು ಹಿಸ್ಟ್ರಿ ಆಗಿಬಿಡುತ್ತೆ. ಸೊ ಮಚ್ ಲ್ಯಾಂಗ್ವೇಜಸ್ ಇವಾಗ ಸರ್ಕಾರ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಹಸ್ ಟೇಕನ್ ಎ ಸ್ಟೆಪ್ಸ್ ಟು ಟ್ರಾನ್ಸ್ಲೇಟ್ ಶ್ರೀ ನಾರಾಯಣ ಗುರುಗಳದ್ದು all books trying to translate in Kannada. And here many people, like 5-6 Malayali people, they have started converting, translating Kannada books to Malayalam. This is a cultural exchange. And this new development, the barriers, border barriers are not there. Even 6 years back, there is a boundary, there is a police, there is a barricade, there is a RTO, there is. Now it is all going. Maybe it is vehicle number, vehicle registration also comes to unique. There is no border at all. So only convenience and administration, the languages are above the people. People are all together. And I wish you once more for the success of any man. ಇನ್ನೊಂದು ಸ್ವಲ್ಪ ಪುಸ್ತಕ ಬರೆಯಲಿ ಅಂತ ಆಶಂಸೆ ಮಾಡಿ ಇವತ್ತು ಸಾಯಂಕಾಲಕ್ಕೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸತ್ಯಪುತ್ತೂರು ಸರ್ ನಿಮಗೆ ಧನ್ಯವಾದಗಳು ಸರ್. ಇವಾಗ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸುರೇಶ್ ಕುಮಾರ್ ಸರ್ ಅವ್ರನ್ನ ವೇದಿಕೆಗೆ ವೇದಿಕೆ ಮೇಲೆ ಎಲ್ಲ ಮಹಾವಿರೋಧಿಗಳು, ನನ್ನ ಆರ್ಥಿಕ ಸಭೆಯ ಈ ಸಮಾರಂಭಕ್ಕೆ ಬಂದಿರತಕ್ಕಂಥ ನಮ್ಮ ಎಲ್ಲರಿಗೂ ನನ್ನ ಸ್ವಾಗತ. ನಾನು ಒಬ್ಬ ಮಲಯಾಳಿ ಆಗಿದ್ದರೂ ಕನ್ನಡ ಭಾಷೆಯಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೇನೆ. ನನ್ನ ಕನ್ನಡ ಭಾಷೆಯ ಫಸ್ಟ್ ನೋವೆಲ್, ಆದರೆ ಕನ್ನಡ ಭಾಷೆಯಿಂದ ಮಲಯಾಳಕ್ಕೆ ಟ್ರಾನ್ಸ್ಲೇಟ್ ಆಗಿರತಕ್ಕಂಥ ಒಂದು ನೋವೆಲ್ ನಾನು 9ನೇ ಕ್ಲಾಸಲ್ಲಿ ಓದುವಾಗ ಓದಿದ್ದೀನಿ. ಶ್ರೀಕೃಷ್ಣ ಹಾಲಿನಲ್ಲಿ ಬರೆದಿರತಕ್ಕಂಥ ಆ ಒಂದು ನೋವೆಲು ಹಿರಣ್ಯನ ದಶಾವತಾರಗಳು. ಅದು ಮೊಟ್ಟ ಮೊದಲಾಗಿ ನಾನು ಓದಿರತಕ್ಕಂಥ ಕನ್ನಡ ಭಾಷೆಯ ನೋವೆಲ್. ಅದು ನಾನು 9ನೇ ಕ್ಲಾಸಲ್ಲಿ, ಅದು ಹೇಗೆಂದರೆ ಮಲಯಾಳದಲ್ಲಿ ಮಾತೃಭೂಮಿ ದ್ವೈವಾರಿಗೆ, ಅಂದರೆ ಒಂದು ಮಾಸದಲ್ಲಿ 2 ಸಲ ಪಬ್ಲಿಷ್ ಆಗುತ್ತೆ ಅಂತ ಒಂದು ಮಾಸಿಗೆ. ಅದರಲ್ಲಿ ಗಂಡಸ ಅಂದರೆ ಒಂದೊಂದು ಚಾಪ್ಟರ್ ಬರುತ್ತೆ, ಅದು ಓದಿ ಫಸ್ಟ್ ತಿಳ್ಕೊಂಡಿರೋದು. ಆ ಒಂದು ನೋವೆಲಲ್ಲಿ ವರ್ಣಿಸತಕ್ಕಂಥ ಪ್ರದೇಶಗಳು ಮೈಸೂರು, ಪಾಂಡವಪುರ. ಯಾಕೆಂದರೆ ನಾನು ಮೈಸೂರು ಮೇಲೆ ನನಗೆ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ನಾನು ಟ್ರಾವೆಲ್ ಮಾಡೋದು ಮೈಸೂರು, ಗುಂಡಲಪೇಟೆ, ನಂಜನಗೂಡು, ಆ ಕಡೆ ಹೋಗ್ತೀವಿ. ನನಗೆ ನನ್ನ ಒಂದು ಆಸೆ ಏನಾಯಿತು ಅಂತಂದರೆ ಪಾಂಡವಪುರ ನೋಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಇದಕ್ಕಾಗಿ ನಾನು ಒಂದ್ಸಲಿ
ನನ್ನ ಫ್ಯಾಮಿಲಿ ಸಮೇತ ಪಾಂಡವಪುರ ಹೋಗಿ ಆ ಒಂದು ಪ್ರದೇಶವನ್ನು ನೋಡಿ ಅಲ್ಲಿರತಕ್ಕಂಥ ಅಂಗಡಿಗಳು ಅದೆಲ್ಲ ಒಂದ್ಸಲಿ ನೋಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ನೋಡಿ ಬಂದಿದ್ದೆ. ಆದರೆ ನಾನು ಹೇಳೋದು ಏನಂದರೆ ಮಲಯಾಳ ಭಾಷೆ ಅಷ್ಟು ಸರಳ, ಕನ್ನಡ ಭಾಷೆ ಅದಕ್ಕಿಂತ ಸರಳ. ಟ್ರಾನ್ಸ್ಲೇಷನ್ ನನಗೆ ತುಂಬ ಫ್ರೆಂಡ್ಸ್ಗಳಿದ್ದಾವೆ ಕನ್ನಡದಲ್ಲಿ. ಅವರ ಹತ್ರ ಎಲ್ಲ ನಾನು ಯಾವತ್ತೂ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ನಾನು ಪ್ರಯತ್ನ ಪಡೋದಿಲ್ಲ. ವೃತ್ತಿಯಲ್ಲಿ ನಾನೊಬ್ಬ ಹಾರ್ಡ್ವೇರ್ ಇಂಜಿನಿಯರ್. ತುಂಬ ಕನ್ನಡ ಫ್ರೆಂಡ್ಸ್ಗಳಿದ್ದಾರೆ. ಅವ್ರ ಹತ್ರ ನಾನು ಹೇಳ್ತೀವಿ, ನೀವು ಯಾರು ಇಂಗ್ಲೀಷಲ್ಲಿ ಮಾತಾಡಬಾರದು, ನಾವು ಕನ್ನಡದಲ್ಲಿ ಮಾತಾಡಬೇಕು. ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ, ನಾನು ಮಲಯಾಳಿ ಆದ್ರೇನು ನಮ್ಮ ಮಗನಿಗೆ ನನ್ನ ಹೆಂಡತಿ ಮಗು ಎಲ್ಲ ಇಲ್ಲೇ ಹುಟ್ಟು ಬೆಳೆದಿರೋರು, ನಾನು ಅವ್ರಿಗೆ ಹೇಳ್ತೀನಿ, ಮನೆ ಒಳಗಡೆ ಬಂದರೆ ನಮ್ಮ ಮಾತೃಭಾಷೆ ಮಾತಾಡಬೇಕು, ಹೊರಗಡೆ ಹೋದರೆ ನೀವು ಯಾವ ಭಾಷೆ ಬೇಕಾದ್ರೆ ಮಾತಾಡಿ. ಅದೇ ಥರನೇ ನಾನು ನಮ್ಮ ಕನ್ನಡ ಫ್ರೆಂಡ್ಸ್ಗಳಿಗೆ ಹೇಳೋದು, ನಿಮ್ಮ ಮಕ್ಕಳಿಗೆ ನೀವು ಮನೆಗೆ ಹೋದಾಗ ಬೇರೆ ಯಾವುದು ಮಾತಾಡಬಾರ್ದು. ತಂದೆ ತಾಯಿ ಅಂತಲೇ ಕಲಿಬೇಕು, ಅಪ್ಪ ಅಮ್ಮಂದನೇ ಕಲಿಬೇಕು, ಡ್ಯಾಡಿ ಮಮ್ಮಿ ಅಂತ ಹೇಳಬಾರ್ದು. ಇದನ್ನೇ ಹೇಳ್ಕೊಟ್ಟಿರೋದು. ಇವತ್ತು ಅದನ್ನು ಹೇಳ್ತಾ ಬರ್ತೀವಿ. ಡಾಕ್ಟರ್ ಪ್ರೇಮರಾಜ್ ಅವರ ಈ ಒಂದು ಕವಿಗೆ ವಿವರ್ತನೆ ಮಾಡಿರತಕ್ಕಂಥ ಮಿಸ್ಟರ್ ಪ್ರಭಾಕರ್ ಅವರು ಮತ್ತು ನಮ್ಮ ಗುರುಜಿ ಅವ್ರಿಗೂ ನಮ್ಮ ಧನ್ಯತೆಯನ್ನು ಹೇಳ್ತೀವಿ. ಡಾಕ್ಟರ್ ಪ್ರೇಮರಾಜ್ಗೆ ಇನ್ನೂ ಎಷ್ಟೋ ಕಾದಂಬರಿಗಳು ಬರೆಯೋಕ್ಕೆ ದೇವರು ಅನುಗ್ರಹ ಕೊಡಲಿ ಅಂತ ಹೇಳಿ ಅವರಿಗೆ ಹೃದಯದಿಂದ ಕಂಗ್ರ್ಯಾಚುಲೇಷನ್ಸ್. ಇನ್ನು ನೀವು ಮಲಯಾಳಂ ಭಾಷೆಗೆ ಮಲಯಾಳದಲ್ಲೇ ಬರೀಬೇಕು, ಅದನ್ನು ಕನ್ನಡ ಭಾಷೆಗೆ ವಿವರ್ತನೆ ಮಾಡಬೇಕು. ಕನ್ನಡ ಯಾಕೆ ಅಂತ ಹೇಳಿದ್ರೆ ಒಂದು ಕಲಾಕಾರನಿಗೆ ಅವರ ಭಾಷೆಯಲ್ಲಿ ಬರೆಯುವಾಗ ಕರೆಕ್ಟಾಗಿ ಅದೇ ನಮ್ಮ ಇವರು ಹೇಳಿದ್ದು, ಆ ಭಾಷೆಗೆ ಒಂದು 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 ಇದು ಬರಬೇಕಾದ್ರೆ ಒಂದು ಏನು ಹೇಳೋದು, ಅದಕ್ಕೆ ಒಂದು ಒഴുക്ക് ಬರೋಣ, ಒಂದು ಫ್ಲೋ ಬರಬೇಕಾದ್ರೆ ಒಂದು ಫ್ಲೋ ಬರಬೇಕಾದ್ರೆ ಅದೇ ನಮ್ಮ ಭಾಷೆಯಲ್ಲಿ ಬರೀಬೇಕು. ಅದನ್ನು ವಿವರ್ತನೆ ಮಾಡುವಾಗ ಅದೇ ಲ್ಯಾಂಗ್ವೇಜ್ ಗೊತ್ತಿರೋರು ವಿವರ್ತನೆ ಮಾಡಿದರೆ ಅದಕ್ಕಿಂತ ದೊಡ್ಡದಾಗಿ ಅದು ಬರುತ್ತೆ. ಅದೇ ಈ ವೇದಿಯಲ್ಲಿ ನಾನು ಕೇಳಿದ್ದು, ಅಷ್ಟು ಸುಂದರವಾಗಿ ಮಲಯಾಳ ಭಾಷೆಯಿಂದ ಕನ್ನಡ ಭಾಷೆಗೆ ಅದನ್ನ ಅನುವಾದ ಮಾಡಿದೆ ಅಂತ ಹೇಳಿದ್ರೆ ಆ ಭಾಷೆ ಎರಡು ಒಂದೇ ಥರ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು ಮುಂದೆನೂ ಇದೇ ಥರ ಹಲವಾರು ಕಾದಂಬರಿಗಳನ್ನು ಬರೀಲಿ, ಅದೆಲ್ಲ ವಿವಿಧ ಭಾಷೆಗಳಿಗೆ ವಿವರ್ತನೆ ಮಾಡೋಕ್ಕಾಗಲಿ ಅಂತ ಹೃದಯದಿಂದ ಹೇಳಿ ಈ ಮಾತನ್ನು ನಾನು ಹೇಳ್ತೀನಿ. ಥ್ಯಾಂಕ್ ಯು. We are able to evoke the memories and of many people, and he traveled to his 9th grade, and that just imagine that how he might have portrayed that environment in that novel, and that was what you call made mark on his mind, heart, and then he was able to that innate feeling to see that place, right sir? So that each and every artwork is like that only. The piece of art will be always travel through different minds. Thank you sir, thank you so much. Next I would like to invite Nagesh sir to give a few words in this occasion. ನಮಸ್ತೆ ಎಲ್ರಿಗೂ. ನನಗೆ ಇದೊಂದು ವಿಶೇಷ ಕಾರ್ಯಕ್ರಮ ಅನಿಸ್ತು. ನಾವು ಬೆಳಿಗ್ಗೆ ನಾನು ಬಂದಾಗ ಸರ್ 4 ಜನ ಇದ್ದಾರೆ ನಾನು. ಹಾಗೆ ಇದ್ದಕ್ಕಿದ್ದಂಗೆ ಪ್ರಭಾಕರ್ ಸರ್ನ ಪರಿಚಯ ಮಾಡಿಕೊಂಡೆ ನಾನೇ. ಆಗ ಪ್ರಭಾಕರ್ ಪರಿಚಯ ಮಾಡ್ಕೊಂಡ ತಕ್ಷಣ ನನ್ನ ತುಂಬ ಆತ್ಮೀಯವಾಗಿ ನನ್ನನ್ನು ಕಂಡರು ಅವರು. ಆ ಆತ್ಮೀಯತೆನ ನನಗೆ ಸ್ಟೇಜ್ ಮೇಲೆ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೆ ವಿಶೇಷ ಅಂತಂದರೆ ಹಂಪ ನಾಗರಾಜಯ್ಯ ಸರ್ ಅವ್ರನ್ನ ಪತ್ರಿಕೆಯಲ್ಲಿ ನೋಡಿದಾಗ ನನಗೆ ಅನ್ನಿಸ್ತು, ಇವ್ರು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ನಾನು ವಿಶೇಷ ಇವತ್ತು ನನಗಿದು, ಏಕೆಂದರೆ ನಿನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೆ. ನನಗೆ ಅಂಥ ಆಸಕ್ತಿನ ಕೊಡಲಿಲ್ಲ ಅದು. ಅಲ್ಲಿಂದ ನಾನು ವಾಪಸ್ ಬಂದಾಗ ಬೆಳಿಗ್ಗೆ ನೋಡ್ತಿದ್ದಾಗ ಹಂಪ ನಾಗರಾಜಯ್ಯ ಸರ್ ಈಗಾಗಲೇ ಹೇಳಿದ್ರು ಅವರು, ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮತ್ತೆ ಆ ಸಮ್ಮೇಳನದ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದ್ದೀನಿ. ಅಂಥವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅಂದರೆ ಇದೇನು ವಿಶೇಷತೆ ಇದೆ ಅಂತ ಅಂದ್ಕೊಂಡು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಟ್ಟೆ. ಮತ್ತು ಈಗ ಬಂದಾಗ ಯಾರು ನನಗೆ ಕರೆದವರು ಅಂತ ಇಲ್ಲ, ಯಾರು ಕರೆದಿಲ್ಲ, ಪತ್ರಿಕೆ ಮುಖೇನ ಬಂದೆ ನಾನು ಅಂತ ಹೇಳಿದೆ. ಯಾಕೆಂದರೆ ಹಂಪ ನಾಗರಾಜಯ್ಯ ಸರ್ ಆಕರ್ಷಣೆ ನನಗೆ ಅವ್ರ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿರುವಂಥ ಶಿಷ್ಯ ಅಂತೂ ಅಲ್ಲ, ಆದರೂ ಅವರ ಲೇಖನಗಳು, ಕವನಗಳು ಮತ್ತು ಅವರ ಆ ಪುಸ್ತಕಗಳನ್ನ ಓದಿ ಬೆಳೆದಂಥವ್ರು ನಾವು ಕೂಡ. ನಾನು ಓದಿದ್ದು ಅವ್ರು ನಿಮ್ಮ ಥರನೇ ಇಂಜಿನಿಯರ್ ಆದ್ರೂ ಕೂಡ ಇವತ್ತು ಇಲ್ಲಿ ಬಂದಾಗ ನನಗೆ ಅನಿಸ್ತು ಹಲವಾರು ವಿಚಾರಗಳು ನನಗೆ ಮರುಕಳಿಸ್ತು.
ಪಾರ್ಸಿ ಅಂತಂದಕ್ಕೆ ನಾನು ಪಾರ್ಸಿ ಸಂಸ್ಥೆನಲ್ಲೇ ಕೆಲಸ ಮಾಡಿದ್ದೀನಿ, ಎಲ್ಲೂ ಮಾಡಿಲ್ಲ. ನಾನು ಓನ್ಲಿ ಒಂದು ಮಾಡಿದ್ದು ಸಾಪೂರ್ಜಿ ಪಾಲಂಜಿ ಅಂದ್ಬಿಟ್ಟು ಸೈರಸ್ ಮಿಸ್ತ್ರಿ ಇತ್ತೀಚೆಗೆ ತೀರ್ಕೊಂಡ್ರಲ್ಲ, ಆ ಕಂಪ್ನಿಯಿಂದ ಮಾತ್ರ ನಾನು ಕೆಲಸ ಮಾಡಿದ್ದು. ಅದು ನನಗೆ ನೆನಪು ನಾನು ಮರು ಕಳಿಸ್ತು. ಮತ್ತೆ ಪಾರ್ಸಿ ಸೈಲೆನ್ಸ್ ಆ ದಾರಿನಲ್ಲೇ ನಾನು ಓಡಾಡ್ತಾ ಇದ್ದೆ ಬ್ಯಾಟ್ರ ಇಂಟ್ರೋದಲ್ಲಿ, ಅದು ಕೂಡ ನನಗೆ ಮರು ಕಳಿಸ್ತು. ಮತ್ತೆ ನನಗೆ ಈ ಪುಸ್ತಕ ಕೊಟ್ಟ ನಂತರ ಮುನ್ನುಡಿ ಓದ್ತಾ ಇದ್ದೆ. ಅಲ್ಲಿ ಮುನ್ನುಡಿ ಓದ್ತಾ ಇದ್ದಂಗೆ ನನಗೆ ಒಂದು ತುಂಬ ಅದ್ಭುತವಾದಂಥ ಒಂದು ಚಾಪು ಮೂಡಿಸ್ತದೆ ಈ ಬುಕ್ ಅನಿಸ್ತು. ಜಾತಿ ನಿರ್ಮೂಲನೆಗಾಗಿ ನೀವು ಕೊಟ್ಟಿರ್ತಕ್ಕಂಥ ಒಂದು ಅಂಶಗಳಿವೆ ಅಲ್ಲ, ಅವ್ರೇನು ಹೇಳ್ತಾರೆ ಅಂದರೆ ಅಂತರ್ಧರ್ಮೀಯ ವೈವಾಹಿಕ ಸಂಬಂಧ ಅಂದರೆ ಅಪ್ಪನಾಗರ ಜಯಿಸಲು ನೆನಪಾದ್ರು ನನಗೆ, ಅವ್ರದ್ದು ಕೂಡ ಅಂತರ್ಧರ್ಮೀಯ. ಈ ರೀತಿಯ ಹಲವಾರು ವಿಚಾರಗಳನ್ನ ನಾನು ಮರುಕಳಿಸಿದಾಗ ಯಾಕೆ ನಾನು ಹೇಳ್ಬಾರ್ದು, ನೀವು ಬಂದು ಕರೆದಾಗ ನನಗೆ ಖುಷಿ ಆಯಿತು. ಯಾಕೆ ಹೇಳ್ಬಾರ್ದು, ಯಾಕೆ ಮಾತಾಡಬಾರ್ದು. ಮತ್ತೆ ನನಗೆ ಅಪ್ಪನಾಗರ ಸರ್ ಜೀವನ ಚರಿತ್ರೆ ಇದು ಮಿಳಿತವಾಗುತ್ತಲ್ಲ, ಇಂಥ ಸಂದರ್ಭದಲ್ಲಿ ನಾನು ಮಾತಾಡಬೇಕು ಅನಿಸ್ತು. ಅದಕ್ಕೆ ನಾನು ಪ್ರೇಮರಾಜ್ ಅವರು ಮತ್ತು ಪ್ರಭಾಕರ್ ಸರ್ ಮತ್ತು ಸುಧಾ ಮೇಡಮ್ ಎಲ್ರಿಗೂ ಕೂಡ ತಾವೆಲ್ಲ ಭಾಗವಹಿಸಿದ್ದೀರಾ. ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಬಂದು ನಾಗೇಶ್ ಸರ್ ಅವರು ತುಂಬ ಚೆನ್ನಾಗಿ ಈ ಪುಸ್ತಕದ ಬಗ್ಗೆ, ಈ ಕಾದಂಬರಿ ಬಗ್ಗೆ ಮಾತನಾಡಿದರು. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ರಜತ್ ಕುಮಾರ್ ಸರ್ ಅವರ ಸ್ವಾಗತ ಮಾಡ್ತಾ ಇದ್ದೀವಿ ಸರ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಜತ್. ಮೈ ಕನ್ನಡ ಇಸ್ ನಾಟ್ ಗುಡ್. ಬ್ಯಾಟ್ರಿ ಪ್ರಯತ್ನ ಮಾಡ್ತೀನಿ. ಈಗ ನಾನು ಐ ಡಿಡ್ಂಟ್ ರೀಡ್ ಮಚ್ ಕನ್ನಡ ಬುಕ್ಸ್, ಬಟ್ ಐ ಹರ್ಡ್ ಲಾಟ್ ಆಫ್ ಅಬೌಟ್ ದ poet Kuvempu because I did my engineering from Karnataka only. There my Gurunatha Hanmandappa avaru is a great devotee of poet Kuvempu. So same thing, I really feel happy when I saw the symbol of Kuvempu poet. And when I talk about Premraj, I met him almost, I think, 6 months back only. I really got surprised when a writer, he's an all-rounder. You know, he can write books, he can publish books whenever, because I wrote only one book. I really struggled to get a publisher. I sent that book to almost all publishers in Kerala, but I didn't get anything. But then one publisher came, they asked for money and published my book. After that only I met Premraj. Then he showed his life cycle, whatever the life story. But he has written 4 or 5 books, and he attended all various portion of this writing thing. So I really feel proud of my friend Premraj. I wish him all the best, and many more. I wish him to translate many more books, because he's written more books. Tuli Pushmangala Balamala, Kayavum Sinagam. Yes, Kayavum Elinambani. Sorry, a bit nervous. I didn't prepare for the speech. So I wish him all the best, and thank you, sir. It's a pleasant surprise. ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ನಾನು ಮೊದಲು ಇಂಜಿನಿಯರಿಂಗ್ ಓದಿ ಆಮೇಲೆ MBA ಫೈನಾನ್ಸ್ ಸ್ಪೆಷಲೈಸೇಷನ್ ಮಾಡಿ ಬ್ಯಾಂಕಿಂಗ್ ಸೆಕ್ಟರ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇದನ್ನು ನಾನು ದುಬೈನಲ್ಲಿ 5 ವರ್ಷ ಕೆಲಸ ಮಾಡುತ್ತಿದ್ದಾಗ ಅಲ್ಲಿ ಬಹಳ ಮಲಯಾಳಿ ಫ್ರೆಂಡ್ಸ್ಗಳು, ಅವ್ರನ್ನ ಒಡನಾಟ ಭಾಳ ಅಲ್ಲಿ ಇತ್ತು. ಅದರ್ವೈಸ್ ಐ ಆಮ್ ಎ ಬ್ಯಾಂಗ್ಳೂರಿಯನ್. ಸೊ ಇದನ್ನು ಐ ಕಂಗ್ರ್ಯಾಚುಲೇಟ್ ಡಾಕ್ಟರ್ ಪ್ರೇಮ್ರಾಜ್ ಫಾರ್ ಹ್ಯಾವಿಂಗ್ ರಿಟನ್ ದಿಸ್, and I wish him many more like books for him to write and bring out, and I wish him also all the success in all the other works that he is pursuing. ಆಮೇಲೆ ಇಟ್ಸ್ ಎ ಗ್ರೇಟ್ ಆನರ್ ನಾಗರಾಜಯ್ಯ ಅವರ ಸಮ್ಮುಖದಲ್ಲಿ ಒಂದು ಮಾತನಾಡೋ ಅವಕಾಶ ಸಿಕ್ಕಿದ್ದು ನನ್ನ ಸುಕೃತ.
ಎಲ್ಲರಿಗೂ ಒಂದು ಮಾತು ಮುಗಿಸ್ತಾರೆ. ಧನ್ಯವಾದಗಳು ಉದಯ ಸರ್. ಓಕೆ. ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಆ್ಯಕ್ಚುಲಿ ಇದು ಬುಕ್ ಪರ್ಟಿಕ್ಯುಲರ್ ಓಕೆ, ಈ ಬುಕ್ ಈ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಪ್ಲಾನ್ ಇರಲಿಲ್ಲ. ಒಂದ್ಸತಿ ಸಾರ್ ಲಿಂಕ್ ಮಾಡಿದ್ಮೇಲೆ ಅವ್ರಿಗೆ ಕನ್ನಡದಲ್ಲಿ ಸ್ಪಾಂಟೇನಿಯಸ್ ಆಗಿ ಬಂದಿದೆ ಐಡಿಯಾ, ಕನ್ನಡದಲ್ಲಿ ಪ್ಲಸ್ ತಮಿಳ್ ಪ್ಲಸ್ ಹಿಂದಿ ಪ್ಲಸ್ ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಂತ ಐಡಿಯಾ ಬಂದದು. ಆಮೇಲೆ ನಥಿಂಗ್, ಒಂದೇ ಒಂದು ಮಾತ್ರ ಸಾರಿಗೆ, ಸರ್ ಇದು ಟ್ರಾನ್ಸ್ಲೇಟ್ ಮಾಡಬೇಕು, ಕೊಡಿ, ದಟ್ಸ್ ಆಲ್, ಫಿನಿಶ್, ಡೀಲ್ ಕ್ಲೋಸ್. I don't know how it came, that spark. Immediately, even after starting the work, he didn't ask any questions. How this particular word is suitable in Kannada or Malayalam to be equal to Tamil or Kannada, like that. He didn't ask any questions. Even after finishing the work, and because in between, he was typing the some line or something. Around 12 o'clock, he messaged me, this is in the progress. Then I told him, sir, go and sleep. That means I didn't know how he completed the book. Even he was attending lots of programs in Bangalore, plus Shimoga, he done this work. I don't know how he done so nicely and so fast. Second thing is actually, when we are designing this cover is designed by myself. ಇದರಲ್ಲಿ ಒಂದೊಂದು ಲೈನ್ಸ್, ಇವನ್ ಫ್ರಂಟ್ ಬ್ಯಾಕ್ ಕವರ್, ಇವನ್ ಇದು ಕಾಪಿರೈಟ್ ಪೇಜ್, ಈ ಒಂದೊಂದು ಪೇಜ್ ಇವರು ಸಪ್ರೇಟ್ ಆಗಿ ನನಗೆ ಕಳಿಸಿಕೊಟ್ಟೆ. ಸಪ್ರೇಟ್ ಮೇಲ್, ನಥಿಂಗ್ ಟು ಥಿಂಕ್, ಅದರಿಂದ ಕಾಪಿ ಮಾಡಬೇಕು, ಇದರಲ್ಲಿ ಸಾಫ್ಟ್ವೇರ್ಗೆ ಕನ್ವರ್ಟ್ ಮಾಡಬೇಕು, ಪೇಸ್ಟ್ ಮಾಡಬೇಕು ಅಷ್ಟೇ. ಅಷ್ಟು ವೇಗವಾಗಿ ನನಗೆ ಈಸಿಯಾಗಿ ಕೆಲಸ ಫಿನಿಶ್ ಆಯಿತು. ಈ ಕವರ್ ಡಿಸೈನಿಂಗ್, ಆಮೇಲೆ ಈ ಇನ್ನೊಂದು ಡಿಸೈನಿಂಗ್ ಎಲ್ಲ ಏನು ಕಷ್ಟನೇ ಕೊಟ್ಟಿಲ್ಲ. ಸೇಮ್ ಟೈಮ್ ಇವಾಗ ತಮಿಳ್, ಸೇಮ್ ಟೈಮ್ ಐ ಥಾಟ್ ಆಫ್ ರಿಲೀಸಿಂಗ್ ತಮಿಳ್ ಆಲ್ಸೋ. ಐ ಕುಡಂಟ್ ರಿಲೀಸ್ ಇಟ್ ಬಿಕಾಸ್ ಆಫ್ some technical issues. That is a technical way we used to say, the technical issues. Okay, that is the reason we couldn't do Tamil version. And even after that, after the book is, once the book is ready, then I thought to whom I should approach for releasing this book. Then Prabhakar sir only suggested, he suggested some names. Even he mentioned about DBTA. There is one association, Samiti. We will go through those people. Then I told, no, wait, let us see. Then actually in between I put a word to somebody else. As a son or maybe relative, he scolded me. He would have informed me. I really liked it. That means he took that responsibility. That is my responsibility to guide Premraj to do this work. Actually, it was nice feeling. So he took that much effort. His book should be reach the right hand. That's what his intention. Then I suggested the Mohan Kundar will do this, that previous introduction. Then he didn't say anything. Okay. Then it was a different feeling. There is somebody to guide us. There is somebody to somebody is watching us. That feeling I got it. Then we suggested Hamana sir, okay, we will go through, let Hamana sir do the releasing the book. Then he agreed. So I don't know how to thankful to Hamana sir. Even how he responded about the WhatsApp messages, that is so nice. I didn't expect that kind of response from sir. Even it was difficult to get a whole year. He was engaged, fully engaged on Saturday, Sunday, and he was free only today and tomorrow, these 2 days. Then these people said there's no whole order engaged.
busy with some programs. Then I called in the evening, then he sent a message. You go and speak to the person, give the money. Finish. Matter over. Nothing, immediately next day I came here, I spoke to the in charge, deal is over. Then he told me, this is all for you, I confirmed that. Then after that, okay, some other procedures were done, then everything I done. Even for the everything, even yesterday, I told sir, I'll pick you up from your home. Then he said, no, you mind yourself, mind your business. Then he told me, you arrange all the things and I'll come my own. That kind of support I got it. So this tremendous support I cannot forget any time releasing this book. And for the people came to two ladies. I just told Ranjini madam, I need somebody to do anchoring. I'll do. Then Sundar madam told me, I'll do it. Okay. Then I told it's not fair to do it. Then Ranjini madam told me, I will do it. Then she immediately called Manjula madam and he was there. Then I told our Ravi Bhai, yeah, he's here. Our Suresh Bhai is here. Sumar sir is here. Then I told we should do something special today. Then he said, banana fry and vada will give, Kerala style. That is one single call, the night is over. So it was, what is called, so easy I done, organized this thing. So it was not a headache. So I am very much thankful to everything. And for everything, one more thing, for the, to whom should call, to whom we should send mail or WhatsApp message. Sarif sir always used to guide me over the phone. He visited me many times at home and guided me how to do it like that. Even for this book, how to design it, how to do it, his guidance was so helpful for me. And for making this event, okay, people are, not much people, no problem, no issue. But made it, what is, my dream come true when the book came out. Okay, sir, that's what I want to say. I want to say thanks to everyone. The Rajit also is a writer. He told me his one book is released. He came all the way from Sajapur. He came all the way. Likewise, all the people supported me very much to release this book. And I didn't expect Hamana sir brought all these things for you. So it is really unexpected. I am very much thankful to you, sir. Tumba ಧನ್ಯವಾದಗಳು. Anyway, ನಮ್ಮ next book ರೆಡಿ ಆಗ್ತಾ ಇದೀನಿ. ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಣ. ಅದು ಪ್ಲಾನ್ ಒಂದು ನಾವೆಲ್ ಇದೆ, ಒಂದು ಕಲೆಕ್ಷನ್ ಆಫ್ ಸ್ಟೋರೀಸ್ ಇದೆ ಮಾಡೋಣ ಸರ್. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಧನ್ಯವಾದಗಳು. We should let these two ladies. ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಚಂದವಾಗಿ ನಿರೂಪಣೆ ಮಾಡಿ ಗಮನ ಸೆಳೆದಂಥ ಇಬ್ಬರು ನಮ್ಮ ಮಹಿಳೆಯರಿಗೆ ಅಂಬರಾಜ್ ಸರ್ ಅವರು ಗೌರವ ಸಲ್ಲಿಸಬೇಕು ಅಂತ ಇವರಿಬ್ಬರಿಗೆ ನಿರೂಪಣೆ ಧನ್ಯವಾದಗಳು. ವೆರಿ ಗ್ರೇಟ್. ನೋಡಬೇಕು.